ನಮಃ ಶಿವಾಯ ಶಿವಾಯ ನಮಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿಯೋ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್ ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 6ನೇ ತಾರೀಕು ಕ್ಲಾಸಸ್ ಇದೆ. ಬೆಳಗ್ಗೆ ಒಂದು ಕ್ಲಾಸು, ಸಂಜೆ ಒಂದು ಕ್ಲಾಸು. ಬೆಳಗ್ಗೆ 10ರಿಂದ 12 ಮತ್ತು ಸಂಜೆ 7ರಿಂದ 9. 15 ದಿವಸದ ತರಗತಿಗಳು. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲೀರಿ. ಭಾಳ ಸುಲಭ ಇರುತ್ತೆ, ಏನು ಟೆನ್ಷನ್ ಇಲ್ಲ, ಈಸಿಯಾಗಿದೆ. ನಮ್ಮ ಆ್ಯಪ್ ಕೊಡ್ತೀವಿ, ಆ್ಯಪಲ್ಲೂ ಕೂಡ ಸಾಕಷ್ಟು ಪ್ರೆಡಿಕ್ಷನ್ ಆಟೋಮೆಟಿಕ್ ಆಗಿ ಬರುತ್ತೆ ಅದರಲ್ಲಿ. ಬಟ್ ಅದು ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಕಲ್ತ್ಬಿಟ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನಿಮ್ಗೆ ಯಾವುದು ಸಮಸ್ಯೆನೂ ಇರಲ್ಲ. ಅದು ನೋಡಬೇಕು, ಇದು ನೋಡಬೇಕು, ಬೈಫರ್ಕೇಷನ್ ಮಾಡಬೇಕು, ಗುಡ್ಡು ಬ್ಯಾಡ್ ಮಾಡಬೇಕು, ಮತ್ತು ಸರ್ಕಲ್ ಮೆಥಡು, ಹಿಟ್ ಥಿಯರಿ ಎಲ್ಲವೂ ಕೂಡ ಈಸಿ, ಮೋಸ್ಟ್ ಈಸಿಯೆಸ್ಟ್. ದೋಷ ಇರಲ್ಲ, ಯಾವುದೇ ಒಂದು ಇನ್ನೊಂದು ನೆಗೆಟಿವ್ ಇರಲ್ಲ, ಹೇಳಲ್ಲ ಅದರಲ್ಲಿ ಹಿಂಗಿದೆ ಹಂಗಿದೆ ಊಹೆ ಅಂತ ಹೇಳಲ್ಲ. ಏನಿದೆ ಸ್ಪಷ್ಟವಾಗಿ ಅದರಲ್ಲಿ ಬರುತ್ತೆ. ಆ ಆ್ಯಪ್ ನೀವು ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ರಿಲೇಟಿವ್ಸ್ದು, ನಿಮ್ಮ ಸರ್ಕಲಲ್ಲಿ ಇರೋರಿಗೆಲ್ಲ ಹಾಕಿ ತೋರಿಸ್ಬಿಡಿ ಹೇಗಿದೆ ಆ್ಯಪ್ ಅಂತ. ನೀವು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತೀರಾ, ನಕ್ಷತ್ರ ನಾಡಿ ಕಲೀರಿ, ಅಲ್ಲಿರೋ ಆಫೀಸಲ್ಲೆಲ್ಲ ತೋರಿಸ್ಬಿಡಿ. ನಿಮ್ದೇನು ಹೇಳ್ರಿ, ಇಲ್ಲೇ ಜಾತಕದಲ್ಲಿ ಇಲ್ಲೇ ಹೇಳ್ತೀವಿ, ಇಲ್ಲೇ ಟಕ್ 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 ಅಂತ ಬರುತ್ತೆ. ಸಾಫ್ಟ್ವೇರ್ಲಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ. ಜ್ಯೋತಿಷ್ಯ ಕಲ್ತಿದ್ದೀನಿ, ನಿಮಗೆ ಅದು ಹೆಲ್ಪ್ ಮಾಡುತ್ತೆ. ಕುತ್ಕೊಂಡು ನಿಮಗೆ ಕರೆಕ್ಟ್ ಡೈರೆಕ್ಷನ್ ತೋರಿಸುತ್ತೆ. ಹಿಂಗೆ ಹೇಳು, ಇವಾಗ ಸದ್ಯಕ್ಕೆ ಹಿಂಗಿದೆ ಅಂತ. ಸಿಕ್ಕಾಪಟ್ಟೆ ಆಕ್ಯುರೇಸಿ ಬರುತ್ತೆ. ಡೇಟ್ ಆಫ್ ಬರ್ತ್ ಇಲ್ವಾ, ಡೋಂಟ್ ವರಿ, ಪ್ರಶ್ನಾಶಾಸ್ತ್ರ ಇದೆ, ಅದನ್ನು ಪ್ರೆಡಿಕ್ಟ್ ಮಾಡ್ಬಿಡುತ್ತೆ ನಿಮಗೆ. ಹಿಂಗೆ ಇದೆ, ಬರುತ್ತೆ ಬರಲ್ಲ, ಆಲ್ ಇವೆಂಟ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ಆ್ಯಪಲ್ಲಿ ಇನ್ನೊಂದು 10 to 12 ಡೇಸ್, ಇವತ್ತು ನೈಟ್ ಕೂತ್ಕೊಂಡು ಒಂದು 3-4 ಡೇಸ್ ನೈಟ್ ಕೂತ್ಕೊಂಡು ಮುಗಿಸ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ರೆಡಿ ಇದೆ ಪ್ರಶ್ನಾಶಾಸ್ತ್ರ. ದಿ ನ್ಯೂ ವೇ ಆಫ್ ಪ್ರಶ್ನಾಶಾಸ್ತ್ರ. ಈಗ ಹಳೇ ನೀವು ನಮ್ಮ ಸ್ಟೂಡೆಂಟ್ಸ್ ಯಾರು ಯೂಸ್ ಮಾಡ್ತಾ ಇದ್ರೆ ಆ್ಯಪಲ್ಲಿ, ಅದರಲ್ಲಿ ಸ್ವಲ್ಪ ಕಷ್ಟ ಆಗಿರೋದು. ಪ್ರಶ್ನಾಶಾಸ್ತ್ರ ಗೊತ್ತಾಗ್ತಾ ಇತ್ತು, ಬಟ್ ಆದರೆ ಟಫ್ ಇತ್ತು. ಈಗ ವೆರಿ ವೆರಿ ಡಿಫರೆಂಟ್. ದಿಸ್ ವಿಲ್ ಬಿ ಅಡ್ವಾನ್ಸ್ಡ್ ಪ್ರಶ್ನಾಶಾಸ್ತ್ರ. ಇದರಲ್ಲಿ ಅಲ್ಟಿಮೇಟ್ ಆಗಿ ಬರುತ್ತೆ. ಜಸ್ಟ್ ಡೈರೆಕ್ಟ್ ನಂಬರ್ ಹೊಡೀರಿ, ಕಾಂಬಿನೇಷನ್ ಹೊಡೆಯುತ್ತೆ, ಅದೇ ಹೇಳ್ಬಿಡುತ್ತೆ. ರಿಸಲ್ಟ್ ಗ್ರೀನ್ ಫ್ಲಾಶ್ ಆಗುತ್ತೆ, ಈ ಥರ ರೆಡ್ ಗ್ರೀನ್ ಅದೇ ಹೇಳ್ಬಿಡುತ್ತಲ್ಲ. ಕಾಂಬಿನೇಷನ್ಸ್ ಗುಡ್ ಬ್ಯಾಡ್ ಹೈ ಮೀಡಿಯಂ ಲೋ ಎಲ್ಲ ಅದೇ ಹೇಳ್ಬಿಡುತ್ತೆ. ಸೊ ಅಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕಷ್ಟೇ. ಜ್ಯೋತಿಷ್ಯದಲ್ಲಿ ಏನು ಕಲ್ತಿದ್ದೀವಿ, ಆ ಕಲ್ತಿರ್ತಕ್ಕಂಥದ್ದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇಟ್ಸ್ ಎ ಪರ್ಮಿಟೇಷನ್ ಕಾಂಬಿನೇಷನ್, ಬೇರೆ ಏನೂ ಇಲ್ಲ ಜ್ಯೋತಿಷ್ಯದಲ್ಲಿ. ಏನು ರಾಕೆಟ್ ಸೈನ್ಸ್ ಇಲ್ಲ. 20 ವರ್ಷದಿಂದ ಮಾಡಿದ್ರು ಅದೇ 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು. 20 ವರ್ಷದಿಂದ ಮಾಡಿದ್ರು ಕೂಡ ಇನ್ನೇನಿಲ್ಲ. ಬಾಯಲ್ಲಿ ಮತ್ತೆ ಟಿವಿಲಿ ಮತ್ತೆ ಎಲ್ಲ ಮನೆಯಲ್ಲಿ ಎಲ್ಲ ಎಲ್ಲೆಲ್ಲಿ ಕೂತಿದ್ದಾರೆ ಜ್ಯೋತಿಷ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ದೋಷಗಳು ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲರ ಬಾಯಲ್ಲೂ ದೋಷ ಗೊತ್ತಾಗ್ಬಿಟ್ಟಿದೆ. ಒಂದು ಸರ್ಪದೋಷ, ಒಂದು ಕುಜದೋಷ, ಇನ್ನೇನು ಅದ್ರ ಮೇಲೆ ಇಲ್ಲ. ಇನ್ನೇನಾದ್ರು ಹುಡುಕಿದ್ರೆ ಇನ್ಯಾವುದಾದ್ರು ದೋಷಗಳು ಅವರು ಕ್ರಿಯೇಟ್ ಮಾಡಬೇಕಾಗತ್ತೆ ಅಷ್ಟೇ. ಶೇಕಡ ಜ್ಯೋತಿಷ್ಯ ಅಂದರೆ ಹೆದರಿಕೆ ಆಗಿಬಿಟ್ಟಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಒಳ್ಳೇದಂತೂ ಯಾರೂ ಹೇಳಲ್ಲ. ಅದು ಹೇಳೋ ಮನಸ್ಸೂ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿದ್ರು ಕೂಡ, ಅಥವಾ ಗೊತ್ತಿಲ್ವೇನೋ, ಎರಡರಲ್ಲೊಂದು. ನಮ್ದ್ರಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೈ ಸಕ್ಸಸ್ ಇನ್ ಮನಿ ಎಸ್ ತೋರಿಸ್ಬಿಡುತ್ತೆ, ಲೋ ಸಕ್ಸಸ್ ಇನ್ ಮನಿ ಹೇಳ್ಬಿಡುತ್ತೆ. ಹಣೆ ಬರನ ಚೇಂಜ್ ಮಾಡೋಕ್ಕಲ್ಲ. ಅದು ಏನಿದೆ ಅದು ನೋಡ್ಕೊಂಡು ಹೋಗ್ಬೇಕು. ಬಿಸ್ನೆಸ್ ಮಾಡಬೇಕಾ, ಅದು ಬೇಡ ಅಂತ ಹೇಳುತ್ತೆ ನಮ್ಮ ಆ್ಯಪ್. ಬೇಡವೇ ಬೇಡಪ್ಪ ಅಂತ ಕೈ ಮುಗಿಯುತ್ತೆ. ಇಂಥ ಬ್ಯೂಟಿಫುಲ್ ಆಗಿರೋ ಆ್ಯಪ್ ನಿಮ್ಮ ಕೈಗೆ ಸಿಗಬೇಕು ಅಂದರೆ ಸ್ವಲ್ಪ ಭಗವಂತನ ಒಂದು ರಿಕ್ವೆಸ್ಟ್ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಬನ್ನಿ, ಯಾರ್ಯಾರು ಕಷ್ಟ ಇದೆ, ಜೀವನನ ಸರಿ ಮಾಡ್ಕೊಳ್ಳಿ, ನಮ್ಮ ಕ್ಲಾಸಿಗೆ ಬನ್ನಿ. ಆ ಆ್ಯಪ್ ನೀವು ಕೈಗೆ ನಿಮಗೆ ಹಸ್ತಾಂತರ ಮಾಡಬೇಕು ಅಂತ ಅಷ್ಟೇ. ಯಾಕಂದರೆ ಅದು ತೊಗೊಂಡಿರೋರು ಹ್ಯಾಟ್ಸ್ ಆಫ್ ಹೇಳೋದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಏನು ಹೇಳ್ತಿಲ್ಲ. ಹ್ಯಾಟ್ಸ್ ಆಫ್ ಒಂದೇ. ಅದರಲ್ಲಿ ಮಗ್ನನಾಗ್ಬಿಟ್ಟಿದ್ದಾರೆ ನಮ್ಮ ಆ್ಯಪಲ್ಲಿ ಲಾಸ್ಟ್ ಒಂದು ವಾರದಿಂದ. ಎಷ್ಟೋ ಆ್ಯಪ್ಗಳಿದ್ದಾವೆ ಪ್ಲೇಸ್ಟೋರಲ್ಲಿ. ನನ್ನ ಗೊತ್ತಿರೋಂಗೆ ಯಾವ ಆ್ಯಪು ನಾನು ಬೇಕಾದಷ್ಟು ನೋಡಿದ್ದೀನಿ. ಇಟ್ ಈಸ್ ಓನ್ಲಿ ಇದು ಒಂದು ಇಂಡಿಕೇಶನ್ ಕೊಡುತ್ತೆ ಅಷ್ಟೇ. ಯಾವುದೂ ಕೂಡ ಆ್ಯಪ್ ಹೇಳಲ್ಲ. ಪ್ರಿಡಿಕ್ಷನ್ಸ್ ಯಾವ ಆ್ಯಪು ಇಲ್ಲ ಇದುವರೆಗೂ ನೋಡಿದ್ದೀನಿ. ದೇರ್ ಇಸ್ ನೋ ಪ್ರಿಡಿಕ್ಟಿವ್ ಆ್ಯಪ್, ಮೊಬೈಲ್ ಆ್ಯಪ್ ಎಸ್ಪೆಷಲಿ. ದಿಸ್ ಆ್ಯಪ್ ವಿಲ್ ಗಿವ್ ಅಕ್ಯುರೇಟ್ ಪ್ರಿಡಿಕ್ಷನ್. ಯಾರೋ ಬೇರೆ ನಾರ್ತ್ ಕಡೆ ಯಾರೋ ಒಂದು ಸಾಫ್ಟ್ವೇರಲ್ಲಿ ಮಾಡಿ ಒಂದು CD ಕೊಡ್ತಾರೆ, 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಬರೀ CDಗೆ ಅಷ್ಟೇ. ಕ್ಲಾಸ್ಗೆ 25, 45,000 ಕೊಟ್ಟರೆ ವಿತ್ CD ಮತ್ತು ಕ್ಲಾಸ್ ಇರುತ್ತೆ. ಅದರಲ್ಲೂ ಕೂಡ ಇಷ್ಟು ಡಿಸ್ಕ್ರಿಪ್ಷನ್ ಇಲ್ಲ. ಅದನ್ನು ನಾನು
ಪರ್ಚೇಸ್ ಮಾಡಿ ಎಲ್ಲರದು ಸ್ಟಡಿ ಮಾಡಿದ್ದೀನಿ. ಇಷ್ಟು ದುಡ್ಡು ತೊಗೊಳ್ತಾರಲ್ಲ, ಏನೇನು ಇರ್ಬೋದು ಇದ್ರಲ್ಲಿ ಕಂಟೆಂಟು? ನೆವರ್. ನಿಮ್ಮ 15,000ಗೆ ಈ ಆ್ಯಪ್ ನಿಮ್ಮ ಕೈಗೆ ಬರುತ್ತೆ. ನಿಮ್ಮದು, ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ಅಕ್ಕಪಕ್ಕದವ್ರದ್ದು ಎಲ್ಲ. ಯು ಕ್ಯಾನ್ ಆಲ್ಸೋ ಡೂ ಯುವರ್ ಓನ್ ಪಾರ್ಟ್ ಟೈಮ್ ಬಿಸ್ನೆಸ್. ಇದರಲ್ಲೇ ನ್ಯಾಯಯುತವಾಗಿ ಮಾಡ್ಬೋದು. ಈ ಥರ ರೆವಲ್ಯೂಷನ್ ಕೊಡ್ತಾ ಇದ್ದೀನಿ. ಮಾರ್ಚ್ 6ನೇ ತಾರೀಕು ನಿಮ್ಮ ಮೈಂಡಲ್ಲಿ ಒಂದು ಸ್ವಲ್ಪ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಂಥದನ್ನು ನಾವು ಮಿಸ್ ಮಾಡಬಾರ್ದು. ಜ್ಯೋತಿಷದಲ್ಲಿ ಇಂಟ್ರೆಸ್ಟ್ ಇದೆಯಾ, ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಜ್ಯೋತಿಷದ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್, ಅದು ನಮ್ಗೆ ಇಂಟ್ರೆಸ್ಟ್, ನಮ್ಮ ಸಬ್ಜೆಕ್ಟೇ ಅಲ್ಲ, ನಮ್ಮ ಏರಿಯಾನೇ ಅಲ್ಲ, ಅದು ನಮ್ದು ಯಾವುದೋ ಬೇರೆ ಏರಿಯಾ. ಅದರಲ್ಲಿ ಇಲ್ಲವೇ ಇಲ್ಲ ಅಂದರೆ ಅವ್ರಿಗೆ ಏನೂ ಇಲ್ಲ. ಥ್ಯಾಂಕ್ಸ್. ಯಾರು ಅಲ್ಲೋಡೋಗ್ತಾರೆ ಇಲ್ಲೋಡೋಗ್ತಾರೆ ಜ್ಯೋತಿಷಕ್ಕೆ? ಜಾತಕ ಇಟ್ಕೊಂಡು ಬರೋ ಊರಲ್ಲೆಲ್ಲ ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಡ್ತಾರೆ. ಯಾವ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಗೌರ್ಮೆಂಟ್ ಕೆಲಸ ಇರ್ಬೋದು, ಎಜುಕೇಷನ್ ಇರ್ಬೋದು. ಕೆಲವೊಂದು ಸತಿ ಎಜುಕೇಷನ್ ವೀಕ್ ಆಗಿದ್ರು ಕೂಡ ಒಳ್ಳೊಳ್ಳೆ ಕೆಲಸಗಳು ಸಿಕ್ಬಿಡುತ್ತೆ. ಅದನ್ನು ಹೇಳುತ್ತೆ ಇಂಡಿಕೇಶನ್, ವೆರಿ ಗುಡ್, ಜಾಬ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಎಜುಕೇಷನ್ ವೀಕ್ ಆದ್ರೇನು? ಎಷ್ಟೋ ಜನ ರ್ಯಾಂಕ್ ತೆಗೆದವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ಏನು ಬಂದಿಲ್ಲ, ಅಥವಾ ಫೇಲ್ ಆದವರೆಲ್ಲ ಬೀದಿಗೆ ಬಿದ್ದಿಲ್ಲ. ದಿ ದಶಾಭುಕ್ತಿ ಕೀಪ್ ಆನ್ ಚೇಂಜಿಂಗ್ ಬೇಸ್ಡ್ ಆನ್ ದಿ ಕರ್ಮ ಪ್ಯಾಟರ್ನಲ್ಲಿ ಹೋಗ್ತಾ ಇರುತ್ತೆ. ಇದನ್ನು ಋಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ನ ಕಲಿತು ಇಂಟರ್ಪ್ರೆಟ್ ಮಾಡಿ ಪರಾಶರದಿಂದ ನಮ್ಮ ನಕ್ಷತ್ರ ನಾಡಿನ ತಗೊಂಬಂದು, ಇದು ಪಾರ್ಟ್ ಆಫ್ KP ಅಸ್ಟ್ರಾಲಜಿ, ಬಟ್ ಕಂಪ್ಲೀಟ್ KP ಅಸ್ಟ್ರಾಲಜಿ ಅಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ಕಂಪ್ಲೀಟ್ KP ಅಸ್ಟ್ರಾಲಜಿ. ಯಾಕಂದರೆ ಅಲ್ಲಿ ಸಬ್ಲಾಡ್ ಮಾತ್ರ ತಗೊಳ್ತಾರೆ, ನಾನು ಆ ಥರ ತಗೊಳ್ಳಲ್ಲ. ಪ್ಲಾನೆಟ್ ಮತ್ತು ಒಂದು ಫ್ರೂಟು, ಟ್ರಂಕು, ರೂಟ್ ತೊಗೊಳ್ತೀವಿ. ಬೈಫರ್ಕೇಶನ್ ಗುಡ್ಡು ಬ್ಯಾಡು ಮಾಡ್ತೀವಿ. ಗುಡ್ಡು ಬ್ಯಾಡ್ ಆದಮೇಲೆ ಹಿಟ್ ಥಿಯರಿ ತೊಗೊಳ್ತೀವಿ. ಹಿಟ್ ಥಿಯರಿ ಆದಮೇಲೆ ಪರ್ಸೆಂಟೇಜ್ ತೆಗಿತೀವಿ. ಅದಾದಮೇಲೆ ನಕ್ಷತ್ರ ಅಂಡ್ ಸಬ್ಲಾಡ್ದು ಟೋಟಲ್ ಕಾಂಬಿನೇಷನ್ ಮೇಲೆ ಸಕ್ಸಸ್ ರೇಟ್ ತಗೊಳ್ತೀವಿ. ಆಮೇಲೆ ಟ್ರಾನ್ಸಿಟ್ ಎಫೆಕ್ಟು ಕೊಟ್ಬಿಡ್ತೀನಿ ಸೇಮ್ ಮೆಥಡಾಲಜಿಲಿ. ಇದೆಲ್ಲ ಕೂಡ ನಾವು ಡಿಸೈನ್ ಮಾಡಿರ್ತಕ್ಕಂಥ ಲಾಸ್ಟ್ 1.5 year ಆಲೋಚನೆ ಮಾಡಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಸಬ್ಜೆಕ್ಟ್. KP ಸ್ಟಾಪ್ಸ್ ಅಟ್ 1 level, ಫ್ರಮ್ ದೇರ್ ನಕ್ಷತ್ರ ನಾಡಿ ಸ್ಟಾರ್ಟ್ಸ್. ಇಷ್ಟು ಮಾತ್ರ ಹೇಳ್ತೀನಿ. ಎಷ್ಟೋ ಜನ ಹೇಳ್ತಾರೆ ನಕ್ಷತ್ರ ನಾಡಿ KP ಬೇಸ್ಡ್ ಅಲ್ವಾ, KP ಹೇಳಲ್ಲ. ಅದರಲ್ಲಿ ಏನಿದೆ ರೀ? ಜ್ಯೋತಿಷನು ಪರಾಶರ ಬೇಸ್ಡೆ. ಪರಾಶರ ಅಂತ ಎಷ್ಟು ಜನ ಬಡ್ಕೋತಾರೆ? ಅದ್ರಲ್ಲಿ ಏನೇನಿಲ್ಲ. ಅದು ಯಾರೋ ಒಬ್ಬ ಹಾರ್ಟ್ಗೆ ಸ್ಟೆಂಟ್ ಹಾಕೋದು ಕಂಡಿದ್ದ ತಕ್ಷಣ ಅವನ ಹೆಸರು ಹೇಳ್ತಾನೆ ಇರಬೇಕಾ? ವಿ ಹ್ಯಾವ್ ಟು ಡೆವಲಪ್ ಇನ್ ಇಟ್ ಅಷ್ಟೇ. ದಟ್ಸ್ ಪಾರ್ಟ್. ಎಸ್, ಥ್ಯಾಂಕ್ ಯು ಹೇಳೋಣ. ಅದರಲ್ಲಿ ಆ ಪದ್ಧತಿ ಮಾಡಿದವ್ರಿಗೆ 100% ಸಲ್ಯೂಟ್ ಹೊಡೆದಿದ್ದೀನಿ. ಬೇಕಾದಷ್ಟು ನನ್ನ ಚಾನಲ್ ಹೊಡೆದಿದ್ದೀನಿ. ದಟ್ ಸಿಸ್ಟಮ್ ವಿಚ್ ದಿ KP ಹ್ಯಾಸ್ ಬ್ರಾಟ್. ಬಟ್ ಆ KP ಹ್ಯಾಸ್ ಆಲ್ಸೋ ಬಿನ್ ಫೇಲ್ಡ್ ಅಂತ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಕ್ಲಾಸಸ್ಗೆ ಹೋಗಿರೋರು ಮತ್ತೆ ನಮ್ಮ ಕ್ಲಾಸ್ಗೆ ಬಂದಿದ್ದಾರೆ. KP ಅರ್ಥನೇ ಆಗಲ್ಲ ಸರ್ ನನಗೆ, ಅದೇನೋ ಹೇಳ್ತಾರೆ, ಸಬ್ಲಾಡ್ಗೆಲ್ಲ ಹೋಗ್ತಾರೆ. ಮತ್ತೆ ಅಲ್ಲಿ ಕೆಳಗಡೆ ಇರೋದು ಮಾತ್ರ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ 1/6 ಕೆಳಗಡೆ ಸಬ್ಲಾಡಲ್ಲಿ ಬಂದಿದ್ರು ಕೂಡ ಮದುವೆ ಆಗಿ ಚೆನ್ನಾಗಿದ್ದಾರೆ ಸರ್. ಹಿಟ್ ಥಿಯರಿ ನೋಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹಿಟ್ ಥಿಯರಿ. 3 levels ಅಲ್ಲಿ ನೋಡಬೇಕು. ಮದುವೆನೇ ಇಲ್ವಾ ಹಿಟ್ಟಲ್ಲಿ? ಅದು ಯಾವುದು 2 ಇಲ್ಲ 7 ಇಲ್ಲ 11 ಇಲ್ಲ, ಬಂದಿರೋದೇ ಇಲ್ಲ ಹಿಟ್ ಥಿಯರಿಲಿ. ಹಿಟ್ ಥಿಯರಿ ಕಂಜಂಕ್ಷನ್ ಯಾವ ಲೆವೆಲಲ್ಲಿ ಬರಬೇಕು? 40%, 40%, 20% ರೇಷಿಯೋ ಇದೆ. ಈಸಿಯಾಗಿ ಸೈಂಟಿಫಿಕ್ ಆಗಿ ಜ್ಯೋತಿಷ್ಯ ಈ ಥರ ಲ್ಯಾಂಗ್ವೇಜ್ ನೀವು ಕೇಳಲ್ಲ ಎಲ್ಲೂ, ಯಾವ್ದು ಜ್ಯೋತಿಷ್ಯ ಪ್ರೋಗ್ರಾಮಲ್ಲೂ ಕೇಳಲ್ಲ. ಶನಿ ಅಲ್ಲಿ ಕೂತಿದ್ದಾನೆ, ಇಲ್ಲಿ ಇವನು ರಾಹು ಕೂತಿದ್ದಾನೆ, ಇಬ್ರದ್ದು ಪರಸ್ಪರ ದೃಷ್ಟಿಸಿ ನಿಮ್ಗೆ ಹಾಳು ಮಾಡ್ತಾ ಇದ್ದಾನೆ. ನಥಿಂಗ್, ಆ ಥರ ಇಲ್ಲ. 12ನೇ ಮನೆಯಲ್ಲಿ ನಿಮಗೆ ಶುಭ ಗ್ರಹಗಳು ಕೂತ್ಕೊಂಡ್ರೆ ನಿಮ್ಮ ಡೆತ್ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ ಪರಾಶರದಲ್ಲಿ. ಎಸ್, ನಾನು ಓದಿದ್ದೀನಿ ಪರಾಶರ 25 ವರ್ಷ. ಆ ದಶವೇ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಸಾಯೋ ಹೊತ್ತಿಗೆ ಅವನಿಗೆ ರಾಹು ದಶೆ ಬಂದು 8ನೇ ಮನೇಲಿ ಕೂತಿದ್ರೆ, 12ನೇ ಮನೇಲಿ ಶುಭ ಗ್ರಹ ಆಗಿರ್ತಕ್ಕಂಥ ಗುರು ಅಥವಾ ಶುಕ್ರ ಕೂತಿದ್ರೆ, ಹೌ ವಿಲ್ ದಟ್ ಆಕ್ಟಿವೇಟ್ ದಿ ಪ್ಲಾನೆಟ್ ಸಿಟಿಂಗ್ ಇನ್ ದಿ 8th house ಅಂಡ್ ದಿ ದಶಾ ರನ್ನಿಂಗ್ ಇನ್ ದಿ 8th house? ನೆವರ್. ಪರಾಶರ ಸಿಸ್ಟಮೇ ರಾಂಗ್ ಹೇಳ್ತಾ ಇದ್ದಾರೆ. ಹಂಗಾರಲ್ಲಿ ದಶಾ ಮೇಲೇನೆ ಸಾವು, ದಶಾ ಮೇಲೇನೆ ಪೀಸ್ಫುಲ್ ಡೆತ್ತು, ದಶಾ ಮೇಲೇನೆ ಭುಕ್ತಿ ಮೇಲೇನೆ ಎಲ್ಲಾನು ಕೂಡ ಬರ್ತಕ್ಕಂಥದ್ದು. ಮದುವೆ ಯಾಕೆ ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ? ನೋಡಕ್ ಸ್ಟಾರ್ಟ್ ಮಾಡೋದು 22, 23 ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಒಬ್ರಿಗೆ 27 ಆಗುತ್ತೆ? ನೋಡ್ತಾನೆ ಇರ್ತೀವಿ, ನೋಡ್ತಾ ಇರೋದು ಬರ್ತಾ ಇಲ್ಲ. ಆ 9 ಗ್ರಹಗಳು ಅಲ್ಲೇ ಕೂತಿರುತ್ತೆ ಜ್ಯೋತಿಷ್ಯದಲ್ಲಿ, ಜಾತಕದಲ್ಲಿ. ಯಾಕೆ ಬರ್ತಾ ಇಲ್ಲ? 7ನೇ ಮೇಲೆ ಕೂತ್ಕೊಂಡು ಅವನು ಸ್ಟಾಪ್ ಮಾಡ್ತಾ ಇದ್ದಾನೆ, ಪೂಜೆ ಮಾಡಿದ ತಕ್ಷಣ ಬಂದ್ಬಿಡ್ತಾನೆ ಆಚೆಗೆ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆ ಥರ ಸಿಸ್ಟಮ್ ಅಲ್ಲ ಅದು. ಅಸ್ಟ್ರಾಲಜಿ ಇಸ್ ನಾಟ್ ಇನ್ ಟು ದಟ್ ಸಿಸ್ಟಮ್. ಪ್ಲೀಸ್, ದಯವಿಟ್ಟು ಎಲ್ಲ ಜ್ಯೋತಿಷರು ಕೂಡ ಅರ್ಥ ಮಾಡ್ಕೊಳ್ಳಿ. 7ನೇ ಮನೇಲಿ ಶನಿ ಕೂತಿದ ತಕ್ಷಣ ಅವ್ರಿಗೆ ಮದುವೆ ಲೇಟು, ರಾಹು ಕೂತಿದ ತಕ್ಷಣ ಅಡ್ಡಗಾಲ್ ಹಾಕ್ತಾನೆ, ಸರ್ಪದೋಷ. ನೀವು ನಿವಾರಣೆ ಮಾಡ್ಕೊಂಡಿದ ತಕ್ಷಣ ನಾಳೆ ಬೆಳಿಗ್ಗೆ ಇವ್ರು ಪೂಜೆ ಮಾಡಿಸಿದ್ದಾರೆ, ಈ ಕಡೆ ಸೈಡಿಗೆ ಬಂದ್ಬಿಡೋಣ, ಮಾಡ್ಕೊಳ್ಳಿ ನೀವು ಮದುವೆ. ಆ ಲಾಜಿಕಲ್ ಇಲ್ಲ.
ನೋ. ಇನ್ಫ್ಯಾಕ್ಟ್ 7ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹನೇ ನಿಮಗೆ ಆಕ್ಚುಲಿ ಮದುವೆ ಪ್ರಮೋಟ್ ಮಾಡ್ತಾರೆ. ಅವ್ರು ಬಂದಿಲ್ಲ, ದೇ ಆರ್ ನಾಟ್ ಇನ್ ದಿ ಪೀರಿಯಡ್. ಯಾವ ಒಂದು ಲೀಡರ್ಶಿಪ್ ಇರುತ್ತೋ ಜ್ಯೋತಿಷ್ಯದಲ್ಲಿ, ದಶಾ ಅಂತ ಕರಿತೀವಿ. ವಿಂಶೋತ್ತರಿ ದಶ ಕಂಡುಹಿಡಿದಿದ್ದೆ ಪರಾಶರ. ವಿಂಶೋತ್ತರಿ ಮಹಾದಶದ ಮೇಲೇನೆ ಎಲ್ಲ ಆಲ್ ಓವರ್ ದಿ ವರ್ಲ್ಡ್ ಅಸ್ಟ್ರಾಲಜರ್ಸ್ ಹಿಂದೆ ಬಿದ್ದಿರೋದು. ಯೋಗಿನಿ ದಶ, ಚರದಶ, ಬೇಕಾದಷ್ಟು ದಶಗಳಿದೆ. ಇಲ್ಲಿ ಸಿಕ್ಕಿಲ್ಲ ಅಂತ ಅಲ್ಲಿ ಡಿಬೇಟ್ ಮಾಡ್ತಾರೆ ಕೆಲವರು ಅಸ್ಟ್ರಾಲಜರ್ಸ್. ವಿಂಶೋತ್ತರಿ ದಶ ಹ್ಯಾಸ್ ಗಾಟ್ ದಿ ಹೈಯೆಸ್ಟ್ ಅಕ್ಯುರಸಿ. ಒಂದು 3 months ಹಿಂದೆ ಮುಂದೆ ಆಗ್ಬೋದು. ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಮತ್ತೆ ಸೆಕೆಂಡ್ಸ್ ನೋಟ್ ಮಾಡ್ಕೊಳ್ಳಲ್ಲ, ಮಿಲಿ ಸೆಕೆಂಡ್ಸ್. ಯಾಕೆ ಒಬ್ಬ ಮನುಷ್ಯ ಹುಟ್ಟದಿಂದ ಒಂದು ಆವರೇಜ್ ತಗೊಂಡ್ರೆ ಒಂದು 70 years ಇರ್ತಾರೆ. ಸೆಕೆಂಡ್ಸ್ ಅಲ್ಲಿ ವ್ಯತ್ಯಾಸ ಆದ್ರೆ ಒಂದು 4-5 ತಿಂಗಳು ವ್ಯತ್ಯಾಸ ಆಗ್ಬೋದು ನಾವು ಹೇಳ್ತಕ್ಕಂಥ ಫಲಗಳಲ್ಲಿ. ಮಿನಿಟ್ಸ್ ಅಲ್ಲಿ ಲೆಕ್ಕ ಹಾಕೊಂಡ್ಬಿಟ್ರೆ ನಮಗೆ ವರ್ಷಗಳು ಆ ಕಡೆ ಈ ಕಡೆ ಆಗ್ಬಿಡ್ತವೆ. ಇನ್ನು ಅರ್ಧ ಗಂಟೆ ವ್ಯತ್ಯಾಸ ಆಗ್ಬಿಟ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಟೈಮ್, ಪರ್ಫೆಕ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಆಲ್ ಟೈಮ್ ಬೌಂಡ್. ಈ ಟೈಮಿಂದ ಈ ಟೈಮ್ ಅಂದ್ರೆ ಆ ದಶಾ ಸಿಸ್ಟಮ್, ಭುಕ್ತಿ ಸಿಸ್ಟಮ್ ಎಲ್ಲ ಕ್ಲೀನ್ ಆಗಿ ಕ್ಯಾಲ್ಕುಲೇಟ್ ಹಾಕೊಂಡ್ ಬರುತ್ತೆ, ವಿತ್ ಇನ್ಕ್ಲೂಡಿಂಗ್ ಮಿಲಿ ಸೆಕೆಂಡ್ಸ್. ಸೆಕೆಂಡ್ ಅಲ್ಲಿ ನೀವೇನಾದ್ರು ವ್ಯತ್ಯಾಸ ಮಾಡಿದ್ರೆ 3ರಿಂದ 4 ತಿಂಗಳು ಅಥವಾ 6 ತಿಂಗಳವರೆಗೂ ಆ ಕಡೆ ಈ ಕಡೆ. ನಾವು ಹೇಳಿರೋ ಟೈಮು ಮುಂಚೆನೇ ಆಗ್ಬಿಡ್ಬೋದು, ಆಮೇಲೂ 6 ತಿಂಗಳಾದ್ಮೇಲೆ ಆಗ್ಬೋದು. ಬಿಕಾಸ್ ದಿ ಸೆಕೆಂಡ್ಸ್ ಹ್ಯಾವ್ ಗಾಟ್ ಎ ವೇರಿ, ಬಟ್ ಇಟ್ ವಿಲ್ ಹ್ಯಾವ್ ಎ ವಿಂಡೋ ಪೀರಿಯಡ್ ಆಫ್ 3 months ಪ್ಲಸ್ ಆರ್ ಮೈನಸ್. ಮಿನಿಟ್ಸ್ ಅಲ್ಲಿ ವ್ಯತ್ಯಾಸ ಆಗೋಯ್ತು, 5 ನಿಮಿಷ 10 ನಿಮಿಷ. ಇಟ್ ವಿಲ್ ಗೋ ಎಕ್ಸ್ಟೆಂಡ್ ಅಪ್ ಟು 1 year. ಜೂನಲ್ಲಿ ಆಗ್ಬಿಡುತ್ತೆ, ಕೆಲಸ ಸಿಕ್ಬಿಡುತ್ತೆ ಅಂದ್ರೆ ನೀವು ಕೊಟ್ಟಿರೋ ನಿಮಿಷದಲ್ಲಿ ವ್ಯತ್ಯಾಸ ಆದ್ರೆ ಜೂನ್ ಇರೋದು ಮುಂದಿನ ಜೂನ್ಗೂ ಹೋಗ್ಬಿಡ್ಬೋದು. ಬಿಕಾಸ್ ಜ್ಯೋತಿಷ್ಯ ಹೇಳೋದು ಸಮಯದ ಮೇಲೇನೆ, ಎಲ್ಲವೂ ಕೂಡ ಸಮಯ. ಒಬ್ಬ ಮನುಷ್ಯ ಹುಟ್ಟುತ್ತಾ ಇದ್ದಾನೆ ಅಂದ್ರೆ ಒಂದು ಸಮಯದಲ್ಲೇ ಹುಟ್ಟೋದು. ಅವನಿಗೇನಾರು ಆಗಬೇಕು ಅಂದ್ರೆ ಆ ಸಮಯಕ್ಕೆ ಆಗೋದು. ಅವನಿಗೆ ಕೆಟ್ಟದ್ದು ಒಳ್ಳೇದು ಆಗ್ತಕ್ಕಂಥ ಸಮಯ ಆ ಸಮಯ ಬಂದಾಗಲೇ ಆಗೋದು. ಅದಕ್ಕೆ ಅದನ್ನ ಹೇಳ್ತಾರೆ ಜನರಲ್ ಆಗಿ ಎಲ್ಲ ಅಲ್ವಾ, ಸಮಯ ಬಂದಾಗ ಆಗತ್ತೆ ಹೋಗಪ್ಪ, ಸಮಯ ಬರುತ್ತೆ ಅದಾಗತ್ತೆ ಅಂತ. ಅದೇ ಜ್ಯೋತಿಷ್ಯದಲ್ಲೂ ಇಟ್ ಈಸ್ ಬೇಸ್ಡ್ ಆನ್ ಟೈಮ್. ಅದೇ ರೀತಿ ಟೈಮ್ ಎಲ್ಲದಕ್ಕೂ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಕಾಲವೇ ಬಹಳ ಇಂಪಾರ್ಟೆಂಟ್. ಸೊ ಕಾಲ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನಾವು ಹುಟ್ಟಿರ್ತಕ್ಕಂಥ ಕಾಲ ಎಷ್ಟು ಇಂಪಾರ್ಟೆಂಟ್? ಟೂ ಮಚ್ ಆಫ್ ಎ ಇಂಪಾರ್ಟೆನ್ಸ್. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಅಕ್ಯುರೇಸಿ ಇರಲ್ಲ, ಪ್ರಶ್ನಾಶಾಸ್ತ್ರ ಹೋಗ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ನನಗೊತ್ತಿರೋಗೆ ಒಂದು 70% ಪ್ರಶ್ನಾಶಾಸ್ತ್ರನ ಕೇಳ್ತಾರೆ. ಏನಕ್ಕೆ ಕೇಳ್ತಾ ಇದ್ದಾರೆ? ಅವರು ವಾಹಿನಿ ನೋಡಿರ್ಬೋದೋ ಅಥವಾ ಒಂದ್ಸತಿ ಕಾಲ್ ಸಿಕ್ಕಿರ್ಬೋದೋ ಏನೋ, ಅವ್ರಿಗೆಲ್ಲೋ ಒಂದು ಕಡೆ ಪ್ರಶ್ನಾಶಾಸ್ತ್ರದಲ್ಲಿ ಹೆಚ್ಚಿನ ನಂಬಿಕೆ ಇದೆ. ಯಾಕಂದ್ರೆ ಅದು ಇನ್ಸ್ಟೆಂಟ್ ಕೊಡುತ್ತೆ. ಇವಾಗ ಕೇಳ್ತಾ ಇದೀವಿ, ಅದಕ್ಕೆ ಆನ್ಸರ್ ಮಾಡಲೇಬೇಕು. ಪರಾಶರ ಹೇಳ್ದಂಗೆ ನಮಗೆಲ್ಲ ಗ್ರಹಗಳೇ ಬಹಳ ಇಂಪಾರ್ಟೆಂಟ್ ಅಂತ ಅವರು ಋಷಿಗಳು ಕೊಟ್ಟಿರೋದ್ರಿಂದ ಗ್ರಹಗಳ ಕೆಲಸ ಇಲ್ಲಿರ್ತಕ್ಕಂಥ ಜೀವರಾಶಿಗಳ ಒಂದು ಕರ್ಮದ ಫಲ ಮೇಲೆ ಒಂದು ಗುಡ್ ಅಂಡ್ ಬ್ಯಾಡ್ ಕೊಡ್ತಕ್ಕಂಥದ್ದು ಅಂತ ನಮ್ಮ ಹಿಂದೂ ಧರ್ಮ ಹೇಳಿದೆ. ಆ ಒಂದು ಬೇಸ್ನ ತಗೊಂಡಾಗ ಪ್ರಶ್ನಾಶಾಸ್ತ್ರ ಅಂದ್ರೆ ಇವಾಗ ಕರೆಂಟ್ ಪೀರಿಯಡ್ ಅಲ್ಲಿ ಒಂದು ಲಗ್ನ ಕ್ರಿಯೇಟ್ ಮಾಡಿಕೊಂಡು ಆಕಾಶದಲ್ಲಿರ್ತಕ್ಕಂಥ ಪ್ಲಾನೆಟರಿ ಪೊಸಿಷನ್ಸ್ ವಿ ಆರ್ ಆಸ್ಕಿಂಗ್ ಎ ಕ್ವಶನ್ ಟು ದೆಮ್. ವಿ ಆರ್ ಆಲ್ ಹೈಯರ್. ಇದು ಇಲ್ಲೊಂದು ಕಾರಣದಿಂದ ನೀವೆಲ್ಲ ಇಲ್ಲಿ ಸುತ್ತಾ ಇದ್ದೀರಾ, ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಮಗೆ ಈ ಕೆಲಸ ಆಗುತ್ತೋ ಇಲ್ಲೋ ವಿ ಆರ್ ಆಸ್ಕಿಂಗ್ ದೆಮ್. ಅವ್ರ ಕೆಲಸ ಸತ್ಯ ಹೇಳೋದಷ್ಟೇ. ಅತ್ಯಂತ ಸತ್ಯ ಹೇಳ್ತಕ್ಕಂಥವರೆಲ್ಲ ಈ ಸಪ್ತಮಂಡಲದಲ್ಲಿ ಹೋಗ್ತಾರೆ. ಸಪ್ತ ಒಂದು ವಿಭಾಗಗಳು ಇದೆಯಲ್ಲ, ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ, ಹಂಗೆ ಮೇಲ್ಗಡೆ ಓಂ ಭೂ ಓಂ ಭೂ ಓಂ ಸುವ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಯಂ, 7 ಲೋಕಗಳು. ಅಲ್ಲಿ ಮೇಲ್ ಹೋಗ್ಬೇಕು ಅಂದ್ರೆ ಸತ್ಯ 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 ಸತ್ಯನೇ ಜಾಸ್ತಿ ಇರ್ಬೇಕಲ್ಲಿ ಮೇಲ್ಗಡೆ. ಆಸ್ಟಿರಿಟಿ. ಸೊ ನಮ್ಮ ಪ್ಲಾನೆಟರಿ ಪೊಸಿಷನ್ಸು ಕೂಡ ದೇ ವರ್ಕ್ ಇನ್ ಟ್ಯಾಂಡಮ್ ವಿತ್ ಟೈಮ್ ಅಂಡ್ ಮೆಜರ್ಮೆಂಟ್. ಇವೆರಡೂ ಕಾನ್ಸೆಪ್ಟ್ ಸೈನ್ಸಲ್ಲೂ ಇದನ್ನು ಹೇಳ್ತಾರೆ. ಸ್ಪೇಸ್ ಅಂದ್ರೆ ಏನು? ಸ್ಪೇಸ್ ಇಸ್ ಈಕ್ವಲ್ ಟು ಟೈಮ್ ಪ್ಲಸ್ ಈವೆಂಟ್ ಅಷ್ಟೇ. ಸ್ಪೇಸ್, ಟೈಮ್ ಪ್ಲಸ್ ಈವೆಂಟ್ ಇಸ್ ಈಕ್ವಲ್ ಟು ಸ್ಪೇಸ್. ಯಾಕಂದ್ರೆ ಒಂದು ಆಕಾಶದಲ್ಲಿರ್ತಕ್ಕಂಥ ನಮ್ಮ ನಭೋಮಂಡಲ ಅಂತ ತಗೊಂಡ್ರು ಕೂಡ ಅದೊಂದು ಸ್ಪೇಸ್ ಬಂದಿರೋದು ಒಂದು ಟೈಮಿಂದ ಒಂದು ಈವೆಂಟ್ಗೋಸ್ಕರ ಬಂದಿದೆ. ಅದಾದ್ಮೇಲೆ ಅದಕ್ಕೂ ಒಂದು ಟೈಮ್ ಬರುತ್ತೆ, ಮುಗಿಯುತ್ತೆ. ಸೊ ಸ್ಪೇಸ್ ಇಸ್ ಈಕ್ವಲ್ ಟು ಟೈಮ್ ಪ್ಲಸ್ ಈವೆಂಟ್. ನಮ್ಮ ಹುಟ್ಟು ಕೂಡ ಒಂದು ಟೈಮು ಪ್ಲಸ್ ಈವೆಂಟು. ಆ ಈವೆಂಟ್ ಅಲ್ಲಿ ಅನೇಕ ಬರುತ್ತೆ, ಗುಡ್ಡು ಬ್ಯಾಡು, ಹೈಯರ್ ಅಪ್ ಲೋವರ್ ಅಪ್, ಸಾಕಷ್ಟು ಬರುತ್ತೆ. ಇಷ್ಟೊಂದು ನಕ್ಷತ್ರಗಳು ಇರ್ತಕ್ಕಂಥ ಕಾರಣ ಸುಮ್ಮನೆ ಅದಲ್ಲಿ ಕೂತಿಲ್ಲ.
ದೇರ್ ಇಸ್ ಎ ಪರ್ಪಸ್. ಆ ಹೈಯರ್ ಪರ್ಪಸ್ ನಾವು ತಿಳ್ಕೋಬೇಕು ಅಂದ್ರೆ ಒಂದು ಟಫ್ ಅದು. ಯಾಕಂದ್ರೆ ನಮ್ಮ ಹ್ಯೂಮನ್ ಕಾಮನ್ ಡಿಸ್ಕಷನ್ ಅಲ್ಲಿ ನಾವು ಅಷ್ಟು ಎತ್ತರಕ್ಕಿರ್ತಕ್ಕಂಥ ಒಂದು ಖಗೋಳಶಾಸ್ತ್ರನೇ ಅಂತ ತಗೊಂಡ್ರು ಕೂಡ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಅಸ್ಟ್ರಾನಮಿ, ಬಟ್ ವೈ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಎಲ್ಲರಿಗೂ. ಯಾಕೆ ಇವೆಲ್ಲ ಇದೆ? ಅಸ್ಟ್ರಾನಮರ್ಸ್ ಕೇಳಿದ್ರು ಇದಕ್ಕೆ ಆನ್ಸರ್ ಇಲ್ಲ ಅಲ್ವಾ? ನೀವೇ ಯೋಚನೆ ಮಾಡಿ. ನಾಸಾದವ್ರು ಕೇಳ್ಕೊಳ್ಳಿ, ಇಸ್ರೋದವ್ರು ಕೇಳ್ಕೊಳ್ಳಿ, ಸರ್ ಎಲ್ಲ ನೀವು ಚೆನ್ನಾಗಿ ಹೇಳ್ತೀರಾ, ಸ್ಯಾಟಲೈಟ್ ಬಿಟ್ಟಿದೀವಿ, ಎಲ್ಲ ಬಿಟ್ಟಿದೀವಿ. ಎಸ್, ಟೆಕ್ನಾಲಜಿ ಸೂಪರ್, ಇಂಜಿನಿಯರ್ಸ್ ಎಕ್ಸಲೆಂಟ್, ಹ್ಯಾಟ್ಸ್ ಆಫ್. ಬಟ್ ಇವೆಲ್ಲ ಯಾಕಿದೆ? ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಋಷಿಗಳು ಅಲ್ಲಿ ಬಂದ್ರು ಲಾಸ್ಟಲ್ಲಿ. ಅವರು ಕೂಡ ಇದೇ ತರ ಎಕ್ಲಿಪ್ಸ್ ಬಗ್ಗೆ, ಗ್ರಹಗಳ ಬಗ್ಗೆ, ಗ್ರಹ ಇರ್ತಕ್ಕಂಥ ಗಾತ್ರ ಎಷ್ಟು ದೂರದಲ್ಲಿದೆ, ಎಷ್ಟು ಯೋಜನೆ ಅಂತ ಕರಿತದೆ, ಎಷ್ಟು ಯೋಜನೆ ಇದೆ. ನಾವು ಈಗ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ ಅದನ್ನ, ಅವಾಗ ಯೋಜನೆ ಅಂತ ಕರೆಯೋರು. ಮತ್ತೆ ಎಷ್ಟು ದಿವಸ ಅದು ತಗೊಳುತ್ತೆ ಇದು ಭೂಮಿ ಸುತ್ತಕ್ಕೆ, ಸೂರ್ಯನ ಸುತ್ತಕ್ಕೆ ಹಾಗೆ ಚಂದ್ರ ಸುತ್ತೋದು, ಮತ್ತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಶನಿ ಇದೆ. ನಮ್ಮ ಸೌರಮಂಡಲದ್ದೇ ಅವರು ಕ್ಲಾರಿಟಿ ತಗೊಂಡು ನಾವು ಬಂದಿರತಕ್ಕಂಥ ಮೂಲದಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಹೋಲ್ನ ಅವಾಗಲೇ ಸ್ಯಾಜಿಟೇರಿಯೇ ಮೂಲ ನಕ್ಷತ್ರ ಅಂತ ಹೇಳಿದ್ರು. ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಅವಾಗಲೇ ತಗೊಂಡ್ರು. ಇದು ಒಂದು ಗ್ಯಾಲಕ್ಸಿ, ಒಂದು ಬ್ರಹ್ಮಾಂಡ, ಅನೇಕ ಬ್ರಹ್ಮಾಂಡಗಳಿದೆ, ಅದ್ರಲ್ಲಿ ಒಂದು ಬ್ರಹ್ಮಾಂಡ ನಮ್ದು. ಇಲ್ಲೇ ಲಕ್ಷಾಂತರ ಕೋಟ್ಯಾಂತರ ಸೂರ್ಯಗಳಿದೆ, ಅದರಲ್ಲಿ ಒಂದು ಸೂರ್ಯ ನಮ್ದು. ಆದರೂ ಕೂಡ ಅವ್ರಿಗೂ ಒಂದು ಆಶ್ಚರ್ಯ, ವೈ ಆಲ್ ದಿಸ್? ಯಾಕೆ? ಅವ್ರಿಗೂ ಕ್ವಶನ್ ಮೂಡಿರೋದು ಯಾಕೆ, ವೈ ಸೋ ಮಚ್, ವೈ? ಆ ವೈಗೆ ಆನ್ಸರ್ ಹುಡ್ಕೊಂಡು ಹೋದಾಗ ಅವ್ರಿಗೆ ಸ್ಪಿರಿಚುಯಾಲಿಟಿ ಕಡೆ ಹೋದ್ರು, ಆ ಸೃಷ್ಟಿಯ ರಹಸ್ಯ ಕಡೆ ಹೋದ್ರು. ಅದ್ಭುತ ಅನ್ನಿಸ್ತು. ನಮ್ಮ ನಾರಾಯಣ ಅಂತ ಹೆಸರು ಕೊಟ್ಟಿರೋದಕ್ಕೆ. ಅವನೆಲ್ಲೂ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ ಅವನಿಗೆ. ಸೊ ಅದೇ ಥರ ನಮಗೆ 3 ಜನ ತಗೊಂಬಂದ್ರು. ಒನ್ ಇಸ್ ದಿ ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್. ಅದನ್ನ ಗಾಡ್ ಅಂತ ಕರಿತೀವಿ, GOD ಅಂತ ಕರಿತೀವಿ. ಸೊ ಒಂದು ಸೃಷ್ಟಿ ಇದೆ ಅಂದ್ರೆ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಋಷಿಗಳು ಹೇಳ್ಬಿಟ್ಟು ಹೋದ್ರು. ನಾವು ನೋಡಪ್ಪ, ನಾವು ಇಷ್ಟು ಎಲ್ಲ ಕಂಡಿಡಿದ್ವಿ ವೈಜ್ಞಾನಿಕವಾಗಿ, ಬಟ್ ಆದ್ರೆ ಕೊನೆಗೆ ಈ ಸೃಷ್ಟಿಕರ್ತ, ಈ ಕರ್ತೃ ಯಾರಿದ್ದಾರೆ ಅವ್ರಿಗೆ ಇದುವರೆಗೂ ನಮ್ಗೆ ಸಿಕ್ಕಿಲ್ಲ. ಒಬ್ಬ ಇದ್ದಾನೆ, ಅದು ಮಾತ್ರ ಗ್ಯಾರಂಟಿ. ನಮ್ಮ ಧ್ಯಾನದಿಂದ ಒಂದು ಕಂಡಿಡಿದ್ವಿ ಒಂದಷ್ಟಿದೆ ಅಂತ. ಅದು ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಲ್ಲ. ಓನ್ಲಿ ಬೈ ಮೆಡಿಟೇಷನ್ ಅಂಡ್ ಓನ್ಲಿ ಬೈ ಟ್ರಾವೆಲಿಂಗ್ ಇನ್ ದಿ ಆಸ್ಟ್ರಲ್ ಮೆಡಿಟೇಷನ್ ಅಂತ ಹೋಗ್ತೀವಿ. ಸೊ ಇವಾಗೆಲ್ಲ ಸೈನ್ಸಲ್ಲೂ ಕೂಡ UFO ಅಂತ ಕರೀತಾರೆ, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್. ಯಾರೋ ಬರ್ತಾರೆ ಬೇರೆ ಇದರಿಂದ, ಗ್ರಹಗಳಿಂದ ಬರ್ತಾರೆ. ಸೈನ್ಸು ಹೇಳ್ತದೆ. ನಾಸಾದವರು ಮೊನ್ನೆ ಅದೊಂದು ಆರ್ಟಿಕಲ್ ಹಾಕಿದ್ರು. ಬೇರೆ ಗ್ರಹಗಳಲ್ಲಿ ಹೈಯರ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಅಂತ ಎಲ್ಲ ಸಾಕಷ್ಟು ಆರ್ಟಿಕಲ್ ಓದಿ ನಿಮ್ಗೆ ಗೊತ್ತಾಗುತ್ತೆ. ಅವರೆಲ್ಲ ಬಿಡ್ಕೊಂಡು ಬೇರೆ ಗ್ರಹಗಳಲ್ಲೂ ಕೂಡ ನಮ್ಗಿಂತ ಹೈ ಟೆಕ್ನಾಲಜಿ ಇರ್ತಕ್ಕಂಥವ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ದೇರ್ ಆಲ್ಸೋ ಆಸ್ಪೆಕ್ಟಿಂಗ್, ದೇ ಆರ್ ಸೀಯಿಂಗ್ ಅಸ್ ಅಂತ ಏನೋ ಬರ್ತಾ ಇದೆ. ಸೊ ಅನೇಕ ವಿಧದಲ್ಲಿ ನಾವು ಒಂದು ಲೆವೆಲ್ ಅಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತಾ ಇದೀವಿ. ಈ ಒಂದು ಮಿಡ್ ಲೆವೆಲ್ ಅಂತ ಹೇಳ್ತೀವಿ ಜ್ಯೋತಿಷದ ಪ್ರಕಾರ, ನಮ್ಮ ಋಷಿಗಳ ಪ್ರಕಾರ ಇದು ಮಿಡ್. ಕೆಳಗಡೆ 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 ಅತಲ ವಿತಳ ಸುತಲ ತಲಾತಲ ರಸಾತಳ ಮಹಾತಳ ಪಾತಾಳದಲ್ಲಿ ಹೋದ್ರೆ ಲಕ್ಸುರೀಸ್ ಜಾಸ್ತಿ ಅಂತ ಹೇಳಿದ್ದಾರೆ. ತಪ್ಪು ತಿಳ್ಕೊಬೇಡಿ, ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅಯ್ಯೋ ಕೆಳಗಡೆ ಹೋಗ್ತಾ ಹೋಗ್ತಾ ನಮ್ಗೆ ನರಕ ಅಂತ. ನೋ, ಕೆಳಗಡೆ ಹೋಗ್ತಾ 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 ವ್ಯಸನಗಳು ಜಾಸ್ತಿ. ಇಲ್ಲಿ ಯಾವ್ದು ಬ್ಯೂಟಿಫುಲ್ ಸಿಟಿ, ದಿ ಬೆಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ಯಾವ್ದಾದ್ರು ನಾವು ಸರ್ವೆಯಲ್ಲಿ ತಗೊಂಡ್ರು, ಯಾವ್ದೋ ಒಂದು ಕಂಟ್ರಿ, ಯಾವ್ದೋ ಒಂದು ಸಿಟಿ ತಗೊಂಡ್ರು ಕೂಡ ಬೆಸ್ಟ್ ಸಿಟಿ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವು ತಗೊಂಡ್ರು ಕೂಡ ಸ್ವಿಟ್ಜರ್ಲ್ಯಾಂಡ್ಗೆ ಮೀರಿಸ್ತಕ್ಕಂಥ ಸಿಟಿಗಳು ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಇನ್ನು ಕೆಳಗಡೆ ಪಾತಾಳದಲ್ಲಿ ಅತಳ ವಿತಳ ಸುತ್ತಳ ತಳಾತಳದಲ್ಲೆಲ್ಲ ಬ್ಯೂಟಿಫುಲ್ ಅಂತೆ, ಮೋರ್ ಬ್ಯೂಟಿಫುಲ್. ಆದ್ರೆ ಜನಗಳಲ್ಲಿ ಎಂಜಾಯ್ಮೆಂಟೇ ಜಾಸ್ತಿ. ದೇ ಆರ್ ಫರ್ಗೆಟನ್ ದಿ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನ ನೋಡ್ಕೊಂಡೇ ಖುಷಿ ಆಗ್ಬಿಟ್ಟಿದ್ದಾರೆ. ನೀವು ಯಾವಾಗ ಇವಾಲ್ವ್ ಆಗ್ತೀರಾ, ಆತ್ಮಕ್ಕೆ ಯಾವಾಗ ಇವಾಲ್ವ್ಮೆಂಟ್ ಬರುತ್ತೆ, ಅವಾಗ ಮೇಲೆ 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 ಬಂದು ಇಲ್ಲಿಗೆ ಬರ್ತೀವಿ. ಇದು ಒಂಥರ ಸ್ಟಾಪ್ ಗ್ಯಾಪ್ ಅಂತೆ. ಈ ಭೂಮಂಡಲ ಇರ್ತಕ್ಕಂಥದ್ದು, ಈ ಸೌರಮಂಡಲ ಇರ್ತಕ್ಕಂಥದ್ದು ಸ್ಟಾಪ್ ಗ್ಯಾಪ್ ಅಂದ್ರೆ ವಾಯ. ಬೇಗ ಇಲ್ಲಿಂದ ಏನಾದ್ರು ನಾವು ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕೆಲವು ಜನರನ್ನ ಬುದ್ಧಿವಂತರನ್ನ ತಂದು ಇಲ್ಲಿ ಹಾಕ್ತಿವಿ. ವ್ಯಸನಗಳಿಗೆ ಅಟ್ಯಾಚ್ ಆದ್ರೆ ನಿನ್ ಕೆಲಸ ನೀನ್ ಮಾಡ್ತಾ ಇರೋ, ತಿನ್ನು ಕುಡಿ ಮಜಾ ಹೊಡಿ ಏನ್ ಬೇಕಾದ್ರೂ ಮಾಡೋ, ಆದ್ರೂ ಕೂಡ ಲಿಮಿಟ್ ಅಲ್ಲಿರೋ. ಆಲ್ವೇಸ್ ಥಿಂಕ್ ಆಫ್ ದಿ ಆಲ್ಮೈಟಿ. ಮತ್ತೆ ಮೇಲೆಗೆ ಹೋಗಕ್ಕೆ ಪ್ರಮೋಷನ್ ತಗೋ. ಇಲ್ಲಿ ಜಾಸ್ತಿ ಮಾಡಿದ್ರೆ ಕೆಳಗಡೆ ಪ್ರಮೋಷನ್ ಕೊಡ್ತೀನಿ, ಅಲ್ಲಿ ಇನ್ನೂ ಚೆನ್ನಾಗಿರ್ಬೋದು. ಬಟ್ ಆದ್ರೆ ಯಾವಾಗ್ಲೂ ಜಲಸಿ, ಕಾಲೆಳೆಯೋದು, ಇಮಿಡಿಯೇಟ್ ಆಗಿ ಕೊಲ್ಲೋದು, ಲಕ್ಸುರಿ ಜಾಸ್ತಿ ಆಗ್ತಾ 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 ಎಲ್ಲರಿಗೂ ಜಲಸಿ ಜಾಸ್ತಿ ಜಾಸ್ತಿ ಆಗುತ್ತೆ. ಜಲಸಿ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಕ್ರೋಧ ಬರುತ್ತೆ. ಕ್ರೋಧ ಜಾಸ್ತಿ ಜಾಸ್ತಿ ಆಗ್ತಾ 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 ತಾಮಸ ಗುಣ ಬರುತ್ತೆ. ಲೋಭ ಸ್ಟಾರ್ಟ್ ಆಗುತ್ತೆ. ಮದ ಮಾತ್ಸರ್ಯ ಬಂದ್ಬಿಡುತ್ತೆ.
ಇನ್ನೊಬ್ಬ ಬೆಳೀತಾ ಇದ್ದಾನ ಕಾಲೆಳಿ, ಅವನು ಪಟ್ಟಿರೋ ಕಷ್ಟ ನೋಡೋದಿಲ್ಲ, ಏನಿಲ್ಲ. ಅಲ್ಲಿ ಕೆಳಗಡೆ ಇನ್ನೂ ಜಾಸ್ತಿ, ಇಲ್ಲಿ ಕಮ್ಮಿ, ಭೂಮಂಡಲದಲ್ಲಿ ಕಮ್ಮಿ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಪ್ಯೂರಿಟಿ ಜಾಸ್ತಿ. ಆ ಪ್ಯೂರ್ ಆಗಿರ್ತಕ್ಕಂಥ ಸೋಲ್ಗಳನ್ನೆಲ್ಲ ಮೇಲ್ ತಗೊಂಡ್ಬರ್ತೀವಿ ಅಂತ ಹೇಳಿ ನಮ್ಮ ಭಗವದ್ಗೀತೆ ಮತ್ತೆ ನಮ್ಮ ಇರ್ತಕ್ಕಂಥ ಬೇರೆ ಬೇರೆ ಗ್ರಂಥಗಳೆಲ್ಲ ಬರೆದಿರೋದು ಕರ್ಮ 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 ಅಂತ ಅಲ್ಲಿಂದ ಶುರು ಮಾಡಿದ್ರು. ಕೃಷ್ಣ ಹೇಳೋದು ಒಂದೇ, ನಿನ್ನ ಕರ್ಮ ಕರೆಕ್ಟಾಗಿರೋದು ಮಾಡು, ಮಿಕ್ಕಿದೆಲ್ಲ ನನಗೆ ಬಿಡು, ಅವನು ಎಲ್ಲಿ ಪ್ಲೇಸ್ ಮಾಡಬೇಕು ಅದು ಗೊತ್ತಾಗುತ್ತೆ. ಇವರೆಲ್ಲ ಕೂಡ ದೇಹಕ್ಕಿಂತ ಹೆಚ್ಚಾಗಿ ಆತ್ಮಕ್ಕೆ ಹೋಗಿರೋದು. ಆತ್ಮ ಆತ್ಮ ಆತ್ಮ. ಈ ಆತ್ಮನ ಡ್ರೈವ್ ಮಾಡ್ತಕ್ಕಂಥ ಈ 9 ಗ್ರಹಗಳು ಬೇಸ್ಡ್ ಆನ್ ದಿ ಪಾಸ್ಟ್ ಕರ್ಮಸ್ ದೇ ಆಪರೇಟ್. ಇದೇ ದಶಾ ಸಿಸ್ಟಮ್. ಅದಕ್ಕೆ ಒಬ್ರು ದಶಾದಲ್ಲಿ ಕೆಲವರು ಹಿಂಗಿದ್ರೆ ಮತ್ತೆ ಹಿಂಗ್ ಬೀಳ್ತಾರೆ, ಯಾರಾದ್ರೂ ಹಿಂಗ್ ಬಿದ್ದಿರೋರು ಹಿಂಗ್ ಮೇಲೆ ಹೋಗ್ತಾರೆ, ಕೆಲವರು ಹೀಗೇ ಇರ್ತಾರೆ. ಏನವ್ರದ್ದು ಒಂಥರ ಹಾರ್ಟ್ ತರ ಹಿಂಗ್ 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 ಹೋಗಲ್ಲ, ಸ್ಟ್ರೈಟ್. ಹುಟ್ಟಿದಾಗ ಅವ್ರಿಗೆ 20 ವರ್ಷಕ್ಕೆ ಯಾವುದೋ ಒಂದು ಕಂಪ್ನಿಗೆ ಸೇರಿದ್ರೆ ಅಲ್ಲಿ ರಿಟೈರ್ಡ್ ಆದ್ರೆ ಅಲ್ಲೇ ಅದೇ ಚೇರಲ್ಲೇ ರಿಟೈರ್ಡ್ ಆದ್ರು, ಅದೇ ಕುರ್ಚಿಲೇ ಒಂದ್ಸತಿ ವಿಸಿಟ್ ಆಗೋದಾಗ ಹೊಟ್ಟೋದ್ರು. ಈಕ್ವಲ್ ಒಬ್ರು ಫುಲ್ ಹೈ, ಫುಲ್ ಬೇಸ್ಡ್ ಆನ್ ಆಲ್ ದಿ ಕರ್ಮ ಬೇಸ್ಡ್. ಈ ಕರ್ಮನ ನೋಡ್ಕೊಳ್ಳೋಕ್ಕೆ ನಮ್ಮ ಭೂಮಿಯಲ್ಲಿ ಬಂದಿರತಕ್ಕಂಥ ಮಹಾನ್ ಮಹಾನ್ ಆತ್ಮಗಳು, ಅಂದ್ರೆ ಋಷಿಗಳ ರೂಪದಲ್ಲಿ ಬಂದಿರತಕ್ಕಂಥ ಆತ್ಮಗಳು ನಮ್ಗೊಂದು ಕೊಡುಗೆ ಕೊಟ್ಟೋದ್ರು. ಈ ಕೊಡುಗೆ ಇನ್ನೇನು ಅಲ್ಲ, ಜ್ಯೋತಿಷ್ಯ ಅಂತಂದ್ರು. ನಿನ್ನ ಹಣೆ ಬರನ ಚೇಂಜ್ ಮಾಡೋಕ್ಕಾಗಲ್ಲ, 100% ಚೇಂಜ್ ಮಾಡೋಕ್ಕಾಗಲ್ಲ. ಯಾರಾದರೂ ಹೇಳ್ತಾ ಇದ್ರೆ ಅದು ಸುಳ್ಳದು. ಜ್ಯೋತಿಷ್ಯನ ತಗೊಂಡು ಹೊಟ್ಟೆ ಪಾಡಿಗೆ ಮಾಡ್ಕೋತಾ ಇದ್ದಾರೆ, ಬಟ್ ಹೊಟ್ಟೆ ಪಾಡಿಗೆ ಮಾಡ್ಕೊಂಡ್ರೆ ಒಳ್ಳೇದು. ಅವ್ರಿಗೆ ಬೇರೆದಿಗೆ ಎಲ್ಲದಕ್ಕೂ ಮಾಡಿಕೊಂಡು ಶಾಸ್ತ್ರವನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ಬಹಳ ಒಂದು ಬೇಜಾರಿನ ಒಂದು ಸಂಗತಿ. ಸೊ ಫೈನಲಿ ಏನ್ ಬರ್ತಾ ಇದೆ, ಈ ಒಂದು ಮಧ್ಯದ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್, ಅಂದ್ರೆ ಈ ಮಿಡಲ್ ಪ್ಲಾನೆಟರಿ ಅಲೈನ್ಮೆಂಟ್, ಸೌರಮಂಡಲ, ದಿ ಸೋಲಾರ್ ಸಿಸ್ಟಮ್, ಇಲ್ಲಿ ಬರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ. ಯಾಕಂದ್ರೆ ಯಾವುದೇ ಗ್ರಹ ತಗೊಳ್ಳಿ, ವಿಸ್ಮಯ ನೋಡಿ, ಎಲ್ಲೂ ಕೂಡ ನೀರಿಲ್ಲ. ನೀರಿದೆ ಅಲ್ಲಿ, ಮಾರ್ಸ್ ಅಲ್ಲಿ ಅದಿದೆ ಇದಿದೆ ಹೇಳ್ತಾರೆ. ಟೆಲಿಸ್ಕೋಪ್ ಹಾಕೊಂಡ್ರೆ ಇಟ್ ವಾಸ್ ದೇರ್. ವೀನಸ್ ತಗೊಂಡ್ರೆ ಬರೀ ಕ್ಲೌಡ್, ಬರೀ ಸಲ್ಫ್ಯೂರಿಕ್ ಆಸಿಡ್. ಮರ್ಕ್ಯೂರಿ ತಗೊಂಡ್ರೆ ಅದು ಜೀವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಟೆಂಪರೇಚರ್ ಏನೋ ಇರ್ಬೋದೇನೋ ಅಷ್ಟೇ. ಬಟ್ ಇಲ್ಲಿ ಬ್ಯೂಟಿಫುಲ್ ಗ್ರೀನರಿ, ದಿ ಮಿಡಲ್ ಅಲ್ಲಿ ಇದೆ. ಈ ಕಡೆ ನೋಡಿ, ಈ ಕಡೆ ನೋಡಿ, ಮಿಡಲ್ ಕರೆಕ್ಟ್ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದೆ. ಬ್ಯೂಟಿಫುಲ್ ಆಗಿದೆ. ಮಿಡಲ್ ಅಲ್ಲಿ ಇದ್ದು ಪರ್ಫೆಕ್ಟ್ ಟೆಂಪರೇಚರ್ ಇದೆ, ನೀರಿದೆ, ಬ್ಯೂಟಿ ಎಲ್ಲವೂ ಕೂಡ ಇದೆ ಇಲ್ಲಿ. ಅದು ಏನಕ್ಕೆ ಇದೊಂದು ಮಾತ್ರ ಇಷ್ಟು ಸುಂದರವಾಗಿ ಮಾಡಿದ್ರು? ಇಟ್ಸ್ ಆಲ್ ಒಂಥರ ಇಲ್ಯೂಷನ್ ಮಾಡಿಟ್ಟಂಗೆ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಭೂಮಿ ಎಲ್ಲೋ ಒಂದು ಕಡೆ ನಮ್ಮ ಋಷಿಗಳು ಕರೆಕ್ಟಾಗಿ ಹೇಳಿದ್ದಾರೆ, ಇದೆಲ್ಲ ತಾತ್ಕಾಲಿಕವಾಗಿ ತೋರಿಸ್ತಕ್ಕಂಥದ್ದು. ವಿ ಹ್ಯಾವ್ ಟು ಗೋ ಹೈಯರ್ ಅಪ್ ಅಂಡ್ ಹೈಯರ್ ಅಪ್. ನೆಕ್ಸ್ಟ್ ಪ್ಲಾನೆಟರಿ ಪೊಸಿಷನ್ಸ್ಗೆ ನಾವು ಹೋಗಬೇಕು. ನೆಕ್ಸ್ಟ್ ಇರತಕ್ಕಂಥ 7 ಪ್ಲಾನೆಟರಿ ಪೊಸಿಷನ್ಸ್ಗೆ ಹೋದಷ್ಟು ನಾವು ಅಲ್ಲಿ ನೆಮ್ಮದಿಯ ಜೀವನ. ಯಾಕಂದ್ರೆ ಬಹಳ ದುಬಾರಿಯಾಗಿರ್ತಕ್ಕಂಥ ವಸ್ತು ಕೆಳಗಡೆ ಆದರೂ ಆಗಲಿ ಮೇಲ್ಗಡೆ ಆದರೂ ಆಗಲಿ ಫೈನಲಿ ನೆಮ್ಮದಿ. ಆ ನೆಮ್ಮದಿಯೇ ಬಹಳ ಇಂಪಾರ್ಟೆಂಟು. ಜ್ಯೋತಿಷ್ಯದಲ್ಲಿ ಎಲ್ಲದಕ್ಕೂ ಅಲ್ಲೊಂದು ಪಾಯಿಂಟ್ ಲಾಸ್ಟಲ್ಲಿ ಬರೋದೆ, ನೆಮ್ಮದಿಯಾಗಿರ್ರಿ. ಅದೇನ್ರಿ ಹೊಡ್ಕೋತೀರಾ ಬಿಸ್ನೆಸ್ಸಲ್ಲಿ? ಅಯ್ಯೋ ಮದ್ವೆಲಿ ಕಿತ್ತೋಯ್ತಾ, ನೆಮ್ಮದಿಯಾಗಿರ್ರಿ, ಹೋಗ್ಲಿ ಬಿಡ್ರಿ. ಅಯ್ಯೋ ಇದು ಕೆಲಸ ಹೋಯ್ತಾ, ನೆಮ್ಮದಿಯಾಗಿರ್ರಿ, ಇರೋ ತಿನ್ಕೊಂಡಿರ್ರಿ. ಕೊನೆಗೆ ವರ್ಡ್ ಅದೇ ಹೇಳೋದು ದೊಡ್ಡವರು, ನೆಮ್ಮದಿ ಇದೆಯಾ? ಏನ್ ಬರುತ್ತೆ ಏನ್ ಹೋಗುತ್ತೆ, ನೆಮ್ಮದಿ. ಒಂದು ಕರೆ ಇದೆ, ನೋಡೋಣ ಬನ್ನಿ. ಹಲೋ. ನಮಸ್ಕಾರಮ್ಮ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಯ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಇದೆಯಾ? ಪ್ರಶ್ನೆ ಶಾಸ್ತ್ರ. 1 ರಿಂದ 249 ಸಂಖ್ಯೆ ಹೇಳಿ. 21. ನಿನ್ನೆನೂ ಫೋನ್ ಮಾಡಿದ್ರಲ್ವ ನೀವು? ನಿನ್ನೆನೋ ಹೇಳಿ. ಇಲ್ಲ, ಇದೇ ಫಸ್ಟಾ? ಹಾ ಸರಿ. 71. ಓಕೆ. 21 ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಬರೇ ತಿರ್ಸ್ತಾನ ಹೊರಗಡೆ, ಬರೇ ಹೇಳಿದ ಮಾತು ಕೇಳಲ್ಲ, ಬರೇ ಹೊರಗ್ ತಿರುಗ್ತಾನ ಫ್ರೆಂಡ್ಸ್ ಜೊತೆಗೆ. ಫ್ರೆಂಡ್ಸ್ ಅಂತಾನ. ದಶ ಕೇತು ಬುಕ್ತಿಲ್ ಪ್ರಶ್ನೆ. ಮನೆಗೆ ಇರಲ್ಲ, 369 ಕೈಯಾಗ ದುಡ್ಡು ನಿಲ್ಲಲ್ಲ, ಹೊರಗ್ ಖರ್ಚು ಮಾಡೋದು, ಹೊರಗ್ ತಿರುಗೋದು, ಹೊರಗೆ ಫ್ರೆಂಡ್ ಜೊತೆಗೆ ಇರ್ತಾನೆ ಯಾವಾಗ ನೋಡ್ರಿ. 6 9 7 8 12 ಜಾಸ್ತಿ ದಿವಸ ಇರಲ್ಲ ಬಿಡಿ, ತಲೆ ಕೆಡ್ಸ್ಕೊಬಿಡಿ. 2022 ಮಾರ್ಚ್ ಆದ್ಮೇಲೆ ಅವನು ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ತಾನೆ. ಮುಂದಿನ ವರ್ಷ ಮಾರ್ಚ್ ಆದ್ಮೇಲೆ, ಶುಕ್ರ ಭುಕ್ತಿ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಸ್ವಲ್ಪ ಕಷ್ಟ ಬರುತ್ತೆ ಅಲ್ಲಿ.
ಮಂತ್ರ ಕೊಡ್ತೀರಾ? ಆಯ್ತು. ಒಂದು ಮಂತ್ರ, ಓಂ ನಮೋ ಚಾಮುಂಡೆ ತರು ತತ್ತು ನಿಮ್ಮ ಮಗನ ಹೆಸರು ಆಕರ್ಷಾಯ ಆಕರ್ಷಾಯ ಸ್ವಾಹ. ಇದನ್ನ ಯಥೇಚ್ಛವಾಗಿ ಹೇಳಿ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹಲೋ ಹೇಳಿ. ಹಲೋ ಹಲೋ ಹೇಳಿ. ನಮಸ್ಕಾರ ರೀ ಗುರುಜಿ. ನಮಸ್ಕಾರ ರೀ, ಹೇಳ್ರಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ನೀವು ಅಲ್ಲಿ ಟಿವಿ ಆಫ್ ಮಾಡಮ್ಮ. ಅಲ್ಲಿ ಟಿವಿ ನೋಡ್ತೀರಾ, ಇಲ್ಲಿ ಕೇಳ್ತೀರಾ? ಈ ಟಿವಿ ನೋಡ್ತೀರಾ, ಇಲ್ಲಿ ಕೇಳ್ತೀರಾ? ನೋಡಿ, ಬರ್ತಾನೆ ಇದೆ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ. ದಯವಿಟ್ಟು ಹೇಳಿ. ನೆಕ್ಸ್ಟ್ ಕರೆ ಕೊಡಿ. ದಯವಿಟ್ಟು ಹೇಳ್ತಾ ಇದೀವಿ. ಎಷ್ಟತಿ ಹೇಳಿದ್ರು ಕೇಳಲ್ಲ ನೀವು. ನಿಮಗೆ ಇಲ್ಲಿ ನಾನು ಮಾತಾಡ್ತಾ ಇರ್ತೀನಿ, ನನ್ನ ಮೇಲೆ ಗಮನ ಇಲ್ಲ. ಅಲ್ಲಿ ಟಿವಿ ನೋಡೋದೇ ಗಮನ. ಅಲ್ಲಿ ನಂದೇನ ವಾಯ್ಸು ಅಂತ. ಪಿ ಸುಶೀಲಾ, ಎಸ್ ಜಾನಕಿ, ಮತ್ತೆ ನಾನು ಎಸ್ ಬಿ ಬಾಲಸುಬ್ರಹ್ಮಣ್ಯ ಹಾಡು ಹೇಳ್ತಾ ಇದೀವಿ, ಅಲ್ಲಿ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡಕ್ಕೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲ್ ಸಿಗೋದೇ ಕಷ್ಟ. ಅಂತ ಚೆನ್ನಾಗಿ ಕಾಲ್ ಸಿಕ್ಕಿದೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಫ್ರೀಯಾಗಿ ನಿಮ್ಗೆ ಸಜೆಷನ್ ಕೊಡ್ತೀನಿ. ಚಾರ್ಜಸ್ ಇಲ್ಲ. ಇದೊಂದು ಸೇವೆ ಅನ್ಕೊಳ್ಳಿ, 1 hour ಸೇವೆ ಅನ್ಕೊಳ್ಳಿ. ಎಲ್ಲರಿಗೂ ಕ್ಲಾಸ್ಗೆ ಚಾರ್ಜ್ ಇರುತ್ತೆ, ಬರಬೇಕು. ಎಲ್ಲ ಹೇಳ್ತಾರೆ, ಅದು ಇದು ಹೇಳ್ತಾರೆ. ಇದು ಸೇವೆ. ಇಲ್ಲೇ ಕೊಟ್ಟು ಇಲ್ಲೇ ಒಂದು ಮಂತ್ರನೋ ಒಂದು ತಂತ್ರನೋ ಏನೋ ಒಂದು ಉಚಿತವಾಗೇ ಕೊಡ್ತೀನಿ. ದಯವಿಟ್ಟು ಒಂದು ಕಾಲ್ ಸಿಕ್ಕಿದಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಿ, ಕ್ಲೀನಾಗಿ ನೀಟಾಗಿ ಮಾತಾಡಿ ಮುಗಿಸಿ. ಅಲ್ಲಿ ನೋಡೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡು ಹೇಳ್ತಾ ಇದಾರೆ ಅಂತ, ಇಲ್ಲಿ ನಾನು ಎಸ್ ಜಾನಕಿ ಹಾಡು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ತಾ. ದಯವಿಟ್ಟು ಸೀರಿಯಸ್ ಆಗಿ ಒಂದು ಕಾಲ್ ತಗೊಂಡಾಗ ಮಾಡಿ, ಆಮೇಲೆ ಹೋಗಿ ಕುತ್ಕೊಳ್ಳಿ ಟಿವಿ ಮುಂದೆ. ಬೇರೆಯವ್ರದೆಲ್ಲ ಕೇಳಿ. ದಯವಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ಹಾಕೊಳ್ತಾ ಇದೀವಿ, ಎಲ್ಲ ರೆಡಿ ಇರ್ತೀವಿ. ಅವ್ರ ಪಾಪ ವಾಹಿನಿಗೂ ಒಂದು ಸ್ವಲ್ಪ ಚೆನ್ನಾಗಿರಲ್ಲ. ಅದು ನೀಟಾಗಿ ಹೋಗ್ಬೇಕು. ಅವ್ರದ್ದು ಒಂದು ಸಬ್ಜೆಕ್ಟ್ ಅಂತ ಇರುತ್ತಲ್ವಾ. ನೆಕ್ಸ್ಟ್ ಕರೆಕ್ಟಾಗಿ ಮಾತಾಡಿ. ನೆಕ್ಸ್ಟ್ ಅವರು ಹೇಳಿ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಚಿದಾನಂದ ಮೂರ್ತಿ ಅಂತ ಹೇಳಿ. ವೆರಿ ಗುಡ್ ಸರ್. ಚಿದಾನಂದ್ ಅವರು ಹೇಳಿ. ಯಾರ ಬಗ್ಗೆ ಕೇಳಬೇಕಾಯ್ತು ಹೇಳಿ. ನಮ್ಮ ಬಗ್ಗೆನೆ ಹೇಳಿ. ಮುಂದೆ ಕಂಟಿನ್ಯೂ ಮಾಡ್ತಾರೆ ಬೇಗ. ಸರ್, ನಮ್ದು ಮದುವೆಗೆ 15 ವರ್ಷ ಆಯ್ತು, ಮಕ್ಕಳಿಲ್ಲ. ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 40 ಸರ್. 40. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು. ಸರಿ. ಬುಧ ದಶೆಯಲ್ಲಿ ಪ್ರಶ್ನೆ 2022 ಕೇತು. ಬುಧ ಮತ್ತೆ ಕೇತು. ಬುಧನ ಕಾಂಬಿನೇಷನ್ ಅಲ್ಲಿ 5 ಮಾತ್ರ ಇದೆ, 11 ಇಲ್ಲ. ಕೇತುನಲ್ಲಿ 5 ಮಾತ್ರ ಇದೆ, 11 ಇಲ್ಲ. ಹಿಟ್ ಥಿಯರಿಲಿ 5 ಎಲ್ಲೂ ಬಂದಿಲ್ಲ. ಇಲ್ಲ ಸರ್, ಕಷ್ಟ ಇದೆ. 2 ಇಲ್ಲ, 5 ಇಲ್ಲ. ಮೆಡಿಕಲ್ ಟರ್ಮಿನಾಲಜಿಗೆ ಹೋದ್ರೂ ಕಷ್ಟ. ಇದಕ್ಕೆ ಹೋಗಿ, ದತ್ತು ಬೆಸ್ಟ್. 3-8 ಬರ್ತಾ ಇದೆ. 3-8 ಕಾಂಬಿನೇಷನ್ ಇರೋದ್ರಿಂದ ಗೌರ್ಮೆಂಟ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ದತ್ತು ತಗೊಳ್ಳಿ, ಹೆಲ್ಪ್ ಆಗುತ್ತೆ ಸರ್. ಕಾಂಬಿನೇಷನ್ ಅಲ್ಲಿ ಬರಲೇ ಇಲ್ಲ. ಹಿಟ್ಟಲ್ಲೂ ಇಲ್ಲ, 5 ಇಲ್ಲ, 2 ಇಲ್ಲ, 2 ಲೈನಲ್ಲೂ ಇಲ್ಲ. ಸಾರಿ ಸರ್. ದೈವ ಇಚ್ಛೆಯಿಂದ ಆಗಲಿ, ಒಳ್ಳೇದಾಗಲಿ. ನೆಕ್ಸ್ಟ್. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ಹಲೋ ಸರ್, ನಾವು ಮೈಸೂರಿಂದ ಮಾತಾಡ್ತಿರೋದು. ನೀವು ಮೈಸೂರಿಂದ ಮಾತಾಡ್ತಾ ಇದ್ದೀರಾ? ವೆರಿ ಗುಡ್. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 12/3/2000. 12/3/2000. ಟೈಮು 1:05 ಅರ್ಲಿ ಮಾರ್ನಿಂಗ್. 1:05. ಹುಟ್ಟಿದೂರು? ಮೈಸೂರು. ಪ್ರಶ್ನೆ ಸರ್, ಅದು ಮದ್ವೆ ಜೀವನ ಹೆಂಗಿರುತ್ತೆ ಮತ್ತೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು. ಮದುವೆ ಜೀವನ ಹೆಂಗಿರುತ್ತೆ, ಯಾವಾಗ ಆಗುತ್ತೆ? ಓಕೆ. ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಹೌದು ಸರ್. ರಾಹು ದೇಶ ನಡೀತಾ ಇದೆ 2023ವರೆಗೂ. ಗುರುಭುಕ್ತಿ. ಲವ್ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಫೈಟಿಂಗು ಇದೆ, ಲವ್ವಿಂಗು ಇದೆ. ಎಂಜಾಯ್. ಆ ಕಡೆಯಿಂದ ಬ್ರೇಕ್ ಇದೆ. ಆಯ್ತಾ? ಗುಡ್ ಲಕ್. ಡನ್. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಜಯಕುಮಾರ್. ಜಯಕುಮಾರ್. ಹೇಳಿ. ಡೇಟ್ ಆಫ್ ಬರ್ತ್ 23/7. ಹೇಳಿ. 27. 23/7. 23/7. 23/7. ಹಾ. 1975. 1975. ಓಕೆ. ಟೈಮು
ಟೈಮ್ 9:30 AM. 9:30 AM. ಬೆಳಿಗ್ಗೆ 9:30. ಹುಟ್ಟಿದ ಊರು ಯಾವುದು? ಹುಟ್ಟಿದ ಊರು ತುಮಕೂರು. ತುಮಕೂರು. ಹೇಳಿ, ಏನ್ ಪ್ರಶ್ನೆ? ಪ್ರಶ್ನೆ ಆರೋಗ್ಯ, ಇದು ಕೆಲಸ. ಆರೋಗ್ಯದ ಕೆಲಸನಾ? ಇಲ್ಲ, ಕೆಲಸ. ಈಗ 45 ವರ್ಷ ಆಯ್ತು. ಹೌದೌದು. ಈಗ ಏನ್ ಕೆಲಸದ ಬಗ್ಗೆ ನಾನು ಹೇಳ್ಬೇಕು ಹೇಳಿ? ಪ್ರಮೋಷನ್, ಈ ದಿವಸ ಕೆಲಸ ಇರಲ್ಲ, ಬಿಸ್ನೆಸ್ ಹೋಗ್ಲಾ? ಕರೆಕ್ಟ್ ಕ್ವಶನ್, ಕರೆಕ್ಟ್ ಆಗಿ ಹೇಳ್ಬೇಕು. ಆಲ್ಮೋಸ್ಟ್ 7 ತಿಂಗಳು ಕೆಲಸ ಇರಲಿಲ್ಲ. ಓಕೆ, ಡನ್. ಕೆಲಸ ಯಾವಾಗ ಸಿಗುತ್ತೆ ಮತ್ತೆ? ಹೌದು. ಅಷ್ಟೇ ಅಲ್ವಾ? ಸರಿ. ಗುರುದಶ 2023 ಶುಕ್ರ ಭುಕ್ತಿ, ಅಂತರ್ಭುಕ್ತಿಲಿ ಕೆಲಸ. ಏಪ್ರಿಲ್ ವರೆಗೂ ಚಂದ್ರ, ಆಮೇಲೆ ಮಂಗಳ. ಚಂದ್ರ 5 ಕಾಂಬಿನೇಷನ್ ಇದೆ, ಲಾಭ ಇದೆ. ಮಂಗಳ ಕೊಡಲ್ಲ, ರಾಹು ಕೊಡ್ತಾನೆ 3ರಲ್ಲಿ. ಓಡಾಡೋ ಕೆಲಸ ಸಿಗುತ್ತೆ ನೆಕ್ಸ್ಟ್ ನಿಮಗೆ. ಸ್ವಲ್ಪ ಓಡಾಡಬೇಕು, ಇದು ಟ್ರಾವೆಲಿಂಗ್ ತರ ಒಂಚೂರು ಚಿಕ್ಕದಾಗಿ. ಓಕೆ, 2021 ಮೇ ಆದ ನಂತರ ಅಕ್ಟೋಬರ್ ಒಳಗಡೆ ಕೆಲಸ ಸಿಗುತ್ತೆ ಸರ್. ಮೇ ಆದ ನಂತರ ಅಕ್ಟೋಬರ್ ಒಳಗಡೆ ಆ ವಿಂಡೋ ಪೀರಿಯಡ್ ಅಲ್ಲಿ ಕೆಲಸ ಸಿಗುತ್ತೆ. ಕೆಲಸ ಬೇಗ ಸಿಗಬೇಕು ಅಂತಂದ್ರೆ ಅರಿಶಿನವನ್ನು ಬಡವರಿಗೆ ದಾನ ಮಾಡಿ, ತೊಗರಿ ಬೇಳೆಯನ್ನು ಬಡವರು ದಾನ ಮಾಡಿ, ಆರೆಂಜ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ, ಕರಿ ದಾರ ಕಟ್ಕೊಳ್ಳಿ. ಕೆಲಸ ಮೇ ಆದ್ಮೇಲೆ ಬರೋದು. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. 9/8 ಕರೆಕ್ಟಾಗಿ ಹೇಳಿ. 9/8 9 ಆಗಸ್ಟ್ 2003. 2003. ಸಮಯ ಬೆಳಗ್ಗೆ 11:35. 11:35. ಊರು ಬೆಳಗಾಂ ಜಿಲ್ಲೆ. ಪ್ರಶ್ನೆ. ಅವ್ರು ವಿದ್ಯಾಭ್ಯಾಸ ಏನ ಪ್ರೀತಿ ಪ್ರೇಮ ಅಂತ ಹೇಳಿ ವಿದ್ಯಾಭ್ಯಾಸ ಹಾಳಾಗತ್ತಾ ಅಂತ ಹೇಳಿ. ಪ್ರೀತಿ ಪ್ರೇಮ ಅಂತ ವಿದ್ಯಾಭ್ಯಾಸ ಹಾಳಾಗತ್ತಾ ಅಂದ್ರೆ ಯಾರು ಹೇಳಿದಾರೆ ಇದು ಈ ತರ ಆಗತ್ತೆ ಅಂತ? ಇಲ್ರಿ ಗುರುಜಿ, ನಿಮ್ನ ಕೇಳಬೇಕಿತ್ತು. ಏನಂತ ಗೊತ್ತಾಗ್ತಲ್ಲ. PUC ಸೆಕೆಂಡ್ ಇಯರ್ ಸೈನ್ಸ್ ಮಾಡ್ತಾ ಇದ್ದಾಳ್ರಿ ಗುರುಜಿ. ಆಯ್ತು, ಓಕೆ. ಶುಕ್ರದಶೆ 22 ಮುಂದಿನ ವರ್ಷಕ್ಕೆ ಮುಗ್ದೋಗುತ್ತೆ, ಇನ್ನೊಂದೇ ವರ್ಷ. ಆಮೇಲೆ ಸೂರ್ಯ ಸ್ಟಾರ್ಟ್ ಆಗುತ್ತೆ. ಶುಕ್ರನ ಕಾಂಬಿನೇಷನ್ ಮತ್ತೆ ಸೂರ್ಯನ ಕಾಂಬಿನೇಷನ್ ಯಾವುದೇ ಆ ರೀತಿ ಕಾಂಬಿನೇಷನ್ ಇಲ್ಲ. ತುಂಬಾ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿ ಓದ್ತಾರೆ. ಕಾಮರ್ಸ್ ಲೈನ್ ಕೊಡಿಸಿದ್ರೆ ಬಹಳ ಒಳ್ಳೇದು. ಅದಾದ್ಮೇಲೆ MBA ಮಾಡ್ತಕ್ಕಂಥ ಸಾಧ್ಯತೆ, ಮತ್ತೆ ಫೈನಾನ್ಸ್ ಕಾಂಬಿನೇಷನ್ ಚೆನ್ನಾಗಿದೆ. ಸೈನ್ಸ್ ಕೊಡಿದ್ರೆ ಸ್ವಲ್ಪ ನಿಧಾನ ಓದೋದು. ಅರ್ಥ ಆಯ್ತಾ? ಏನ್ ಕೊಡಿಸ್ತೀರಾ? ಈಗ ಸೈನ್ಸ್ ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳ್ರಿ. ಕಾಮರ್ಸ್ ಕೊಡಿಸಿದ್ರೆ ಬಹಳ ಚೆನ್ನಾಗಿರೋದು. ಸೈನ್ಸ್ ಅಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಇದೆ, ಅದಕ್ಕೋಸ್ಕರ ಹೇಳಿದ್ದು. ಪರವಾಗಿಲ್ಲ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ. ಓಕೆ, ಗ್ರೀನ್ ಕಲರ್ ಥ್ರೆಡ್ ಮತ್ತೆ ಒಂದು ಬರ್ಮೀಸ್ ರೂಬಿ ಕಟ್ಕೊಳ್ಳಿ. ಚೆನ್ನಾಗಿ ಓದ್ತಾರೆ, ಏನ್ ಟೆನ್ಷನ್ ತಗೊಳ್ಬೇಡಿ. ಬಟ್ ಆದ್ರೆ ಕಾಮರ್ಸ್ ಲೈನ್ ತುಂಬಾ ಚೆನ್ನಾಗಿರೋದು. ಇದು ಸ್ವಲ್ಪ ಸಾಧಾರಣವಾಗಿರುತ್ತೆ, ಸ್ವಲ್ಪ ಪುಷ್ ಮಾಡ್ಬೇಕು. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹೆಸರು ಸುಮಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು ಸುಮಾ ಅಂತ. ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಹಲೋ ರೀ, ಟಿವಿ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ, ಕಟ್ ಮಾಡ್ರಿ. ಒಂದು 50 ಸತಿ, ಸಾರಿ ವೀಕ್ಷಕರೇ, ಒಂದು 50 ಸತಿ ಕಾಲ್ ಮಾಡ್ತಾರೆ ಇಲ್ಲಿ. ನಾವಿಲ್ಲಿ ಹಾಕೊಳಕ್ಕಾಗಲ್ಲ, ನೆಟ್ ಪ್ರಾಬ್ಲಮ್, ನೆಟ್ ಡೌನ್ ಆಗ್ಬಿಡುತ್ತೆ ನಮಗೆ. ದಯವಿಟ್ಟು ಕ್ಷಮಿಸಿ. ಅವ್ರಿಗೆ ಹೇಳೋವರೆಗೂ ಇದು ಮಾಡಲ್ಲ, ಕಟ್ ಮಾಡಲ್ಲ. ನಮ್ದು ಒಂದೇ ಫೋನ್ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಏನಾದ್ರು ಕಾಲ್ಸ್ ಮಾಡಬೇಡಿ ಅಂತ ಹೇಳಿರ್ತೀವಿ 9:30 ಇಂದ 10:00. ಕೇಳಲ್ಲ ನಮ್ಮ ಸ್ಟೂಡೆಂಟ್ಗಳು. ಮಾಡಿ 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 ಇರ್ತಾರೆ, ನಮ್ದು 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 ಅಂತ. ಇಲ್ಲಿ ಕನೆಕ್ಷನ್ ಕೊಡ್ಬೇಕಂತೀವಿ. ಇಲ್ಲಿ ನಾವು ಕನೆಕ್ಷನ್ ಯಾರ್ದು ಕೊಡಲ್ಲ. ಹಂಗೆ ಟ್ರೈ ಮಾಡಿ, ಹಂಗೆ ಸಿಗ್ಬೇಕು. ಸ್ಟೂಡೆಂಟ್ ಆದ್ರೂ ಅಷ್ಟೇ. ಹೇಳಮ್ಮ. ನಮಸ್ತೆ ಗುರುಜಿ, ನನ್ನ ಹೆಸರು ಸುಮಾ ಅಂತ. ಪ್ರಶ್ನೆಗಾಸ್ತ್ರ ಹೋಗ್ತೀನಿ. ಹೋಗಮ್ಮ. 6. ಪ್ರಶ್ನಾಶಾಸ್ತ್ರಕ್ಕೆ ನಂಬರ್ 6 ಕೊಟ್ಟಿದ್ದೀರಾ? ಹಾ, ಹೌದು. ಪ್ರಶ್ನೆ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಏನು, ಯಾವಾಗ ಆಗತ್ತಾ ಅಥವಾ ಏನು ಅಂತ? ಏನು ಪ್ರಶ್ನೆ? ಆಕ್ಚುಲಿ ಲವ್ ಮ್ಯಾರೇಜ್ ಆಗ್ತಾ ಇದೀವಿ. ಲವ್ ಮ್ಯಾರೇಜ್ ಆಗ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಲವ್ ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ ಆಗುತ್ತಾ ಇಲ್ವಾ? ಅಕಸ್ಮಾತ್ ಮದ್ವೆ ಆದ್ರೆ ಯಾವಾಗ ಆಗುತ್ತೆ ಅನ್ನೋದನ್ನ ಕೇಳಬೇಕಾಯ್ತು. 5-12 ಕಾಂಬಿನೇಷನ್. ಓಕೆ, ಎಲ್ಲ 12-12 10 ಇದೆ, ಎಲ್ಲೂ 6 ಇಲ್ಲ. ಬಚಾವ್. ಶುಕ್ರನ್ಲಿ ಮ್ಯಾರೇಜ್. ಮದ್ವೆ 22 ಫೆಬ್ರವರಿ ಆದ್ಮೇಲೆ ನಿಮ್ದು ಮ್ಯಾರೇಜ್ ಅಮ್ಮ. 22. ನಾನ್ ಲವ್ ಮಾಡ್ತಿರೋರ್ನ ಆಗ್ತೀನಾ ಇಲ್ವಾ ಗುರುಜಿ? ಆಗ್ತೀರಾ? ಪ್ರಶ್ನಾಶಾಸ್ತ್ರ ಅದೇ ಬಂದಿದೆ. ಆಗ್ತೀನಿ. ಅವರು ಮದರೇ ನಿಮಗೆ ಕತ್ರಿ. ಮದರ್. ಹೌದು.
ಪ್ರಶ್ನಾಶಾಸ್ತ್ರ ಯಾರ ಪ್ರಾಬ್ಲಮ್ಮು ಅದು ಹೇಳ್ಬಿಡುತ್ತೆ ನಿಮಗೆ ಅಷ್ಟೇ. ಅಷ್ಟು ಪಿನ್ ಪಾಯಿಂಟ್ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎಲ್ಲಿ ಕೂತ್ಕೊಂಡ್ರು ಇಂಥದ್ದೇ ಅಷ್ಟೇ, ಅವ್ರ ತಾಯಿನೇ ಪ್ರಾಬ್ಲಮ್. ಓಕೆ, ಓಂ ನಮೋ ನಾರಾಯಣಂ. ಅವ್ರ ತಾಯಿ ಹೆಸರು ಮಾತೃ ಅಸ್ಯ ವಶ್ಯಂ ವಶ್ಯಂ ಸ್ವಾಹ ಅಂತ 2 ಲಕ್ಷ ಜಪ ಮಾಡಿ. ಕೌಂಟ್ ತಗೋಬೇಡಿ, 2 ಲಕ್ಷ ಕಂಟಿನ್ಯೂಸ್ ಮಾಡಿ. ಅವ್ರ ಮೈಂಡು ಟೆಲಿಪತಿ ಥರ ಇಲ್ಲಿಂದ ವರ್ಕ್ ಆಗುತ್ತೆ. ಒಳ್ಳೆ ರೀತಿಯಿಂದ ಇರಿ. ಓಕೆ, ಒಳ್ಳೆ ರೀತಿಯಿಂದ ಇರಬೇಕು. ಅರ್ಥ ಆಯ್ತಾ? 2022 ಫೆಬ್ರವರಿಯಿಂದ 23 ಫೆಬ್ರವರಿ ಒಳಗಡೆ ಆ 1 ವರ್ಷ ವಿಂಡೋ ಪೀರಿಯಡಲ್ಲಿ ಆಗುತ್ತೆ. ಗಲಾಟೆ ಏನಿಲ್ಲ. ನಿಮ್ಮ ಮಗ ನಿಮ್ಮ ಹುಡುಗ ನಮ್ಮಮ್ಮ ಒಪ್ಕೊಂಡ ತಕ್ಷಣನೇ ಆಗ್ಬಿಡೋಣ ಅಷ್ಟೇ ಇಲ್ಲಿ ಪ್ರಶ್ನೆ, ಇನ್ನೇನು ಇಲ್ಲ. ಹಿ ಈಸ್ ರೆಡಿ, ಯು ಆರ್ ರೆಡಿ, ಮದರ್ ಈಸ್ ನಾಟ್ ರೆಡಿ. ನೆಕ್ಸ್ಟ್ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ಮಾತಾಡಿ ಸರ್, ಲೈನಲ್ಲಿ ಇದ್ದೀರಾ, ನಾವೇ ಮಾತಾಡ್ತಾ ಇರೋದು. ಸಂಜೀವ್ ಅಂತ ಸರ್. ಸಂಜೀವ್ ಅವರು ಹೇಳಿ, ಮಾತಾಡಿ. ಸರ್ ಅದೇ ಸ್ವಲ್ಪ ಹಣಕಾಸಿನ ತೊಂದರೆ ಆಗಿದೆ. ಓಕೆ ಸರ್. ಅದೇ ಸರ್ ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಓಕೆ, 1 to 240 ನಂಬರ್ ಹೇಳಿ. 44 ಸರ್. 44. ಹೌದು. ಇದರಲ್ಲಿ ಹಣಕಾಸಿನ ತೊಂದರೆಯಲ್ಲಿ ಕರೆಕ್ಟ್ ಕ್ವಶನ್ ನಾನು ಏನಂತ ತಗೊಳ್ಬೇಕು? ಅದೇ ಸರ್, ಜಾಬ್ ಮಾಡಿದ್ರೆ ಒಳ್ಳೇದಾ ಅಥವಾ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ ಅಂತ. ಹಣಕಾಸು ಪ್ರಾಬ್ಲಮ್ ಆಗಿದ ತಕ್ಷಣ ಬಿಸ್ನೆಸ್ ಹೋಗ್ಬಿಟ್ರೆ ಫಸ್ಟೇ ಬಿಸ್ನೆಸ್ ಪಡ್ಕೊಂಡಿದ್ದೀನಿ ಒಂದು ಹೋದ್ವಾರ ಎಲ್ಲ. 100 ಜನ ಬಿಸ್ನೆಸ್ ಮಾಡಿದ್ರೆ 80 ಜನ ಫ್ಲಾಪ್, ಇನ್ನು 20% ಅಷ್ಟೇ, 20 ಜನ ಮಾತ್ರ. ಅದು 20 ಜನದಲ್ಲಿ 15 ಜನ ಊಟಕ್ಕೆ ಅದಕ್ಕೆ ಇದಕ್ಕೆ ಸರೋಗುತ್ತೆ, ಇನ್ನು 5 ಜನ ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾರೆ. ಇನ್ನು ಉಳಿದವರೆಲ್ಲ 80% ಅಲ್ಲಿ ಇರ್ತೀವಿ. ಫಸ್ಟ್ ಜಂಪ್ ಹೊಡಿಬೇಡಿ ಬಿಸ್ನೆಸ್ಗೆ. ಈ ಕಲಿಯುಗದಲ್ಲಿ ಬಿಸ್ನೆಸ್ ಫಸ್ಟ್ ಮೋಸನೇ. ದುಡ್ಡು ಹಾಕ್ತಾರೆ ಸಾಕಾತಾಗಿ, 5 ಲಕ್ಷ ಹಾಕಿ 6 ಲಕ್ಷ ಹಾಕಿ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ. ಎಷ್ಟೋ ಪ್ರಶ್ನಾಶಾಸ್ತ್ರ ಹಾಕಿದ್ದೀನಿ ಬಿಸ್ನೆಸ್ದು. ಗ್ರಹಗಳೆಲ್ಲ ಹೇಳೋದು ಬಿಸ್ನೆಸ್ಗೆ ಬಹಳ ನೆಗೆಟಿವ್ ಹೇಳುತ್ತೆ. ನಾನು ಎಷ್ಟು ಸತಿ ನಾನು ನೋಡಿದ್ದೀನಿ. ಬಟ್ ಇದರಲ್ಲಿ ಏನೋ ಪಾಸಿಟಿವ್ ಬರುತ್ತೆ, ನೋಡೋಣ. ಬುಧ ಕೇತು. ಓಕೆ, ಬುಧ ಕೇತು ಹೇಗಿದೆ ಮತ್ತೆ ಒಂದು ನಿಮಿಷ. ಯಾರೋ ಕಾಲ್ ಮಾಡಿದ್ರು ಇಲ್ಲಿ ಸ್ಲೋ ಆಗೋಯ್ತು. 58 ಕೇತು 58 11 ಇಲ್ಲ. ಹಿಟ್ ಥಿಯರಿಲಿ 811 ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋ ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾ ಇದೆ. 88 ಬಂದಾಗ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡಿ ಅಂತ ಬರ್ತಾ ಇದೆ. ಇನ್ಶೂರೆನ್ಸ್ ಇಂಟ್ರೆಸ್ಟ್ ಇದ್ರೆ ಮಾಡಿ ಸರ್. ಜ್ಯೋತಿಷ್ಯ ಗೊತ್ತಿದ್ರೆ ಮಾಡಿ ಸರ್. ರೇಖಿ ಗೊತ್ತಿದ್ರೆ ಮಾಡಿ ಸರ್. ಗಿಳಿ ಶಾಸ್ತ್ರ ಗೊತ್ತಿದ್ರೆ ಮಾಡಿ ಸರ್. ಇಂಥ ಬಿಸ್ನೆಸ್ 8000. ಏನ್ ಓದಿದ್ದೀರಾ ನೀವು? ಡಿಪ್ಲೊಮಾ ಸರ್. ಏನ್ ಡಿಪ್ಲೊಮಾ? ಯಾವ್ದು? ಎಲೆಕ್ಟ್ರಾನಿಕ್ಸಾ ಮೆಕ್ಯಾನಿಕಲ್? ಮೆಕ್ಯಾನಿಕಲ್. ಬಟ್ ಇಲ್ಲಿ ಆ ಕೆಲಸ ಬರ್ತಾ ಇಲ್ಲ ಇಲ್ಲಿ. ಎನಿಥಿಂಗ್ ಇನ್ ಬಿಸ್ನೆಸ್. ಜಾಬ್ ಹೋದ್ರೆ ಬಹಳ ಕಮ್ಮಿ, ಸ್ಯಾಲ್ರಿನೇ ಇರಲ್ಲ, ಬಹಳ ಕಮ್ಮಿ. 8888 ಎಲ್ಲ 6 ಬಂದಾಗ ನಮಗೆ ಜಾಸ್ತಿ ಕೆಲಸ ಸಿಗುತ್ತೆ. 6 ಕೇತುನಲ್ಲಿ ಮಾತ್ರ ಇದೆ. ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯಾವ್ದಾದ್ರು ಗಣಪತಿ ಮಂತ್ರ ಅನ್ಲಿಮಿಟೆಡ್ ಹೇಳಿ. ಗ್ರೇ ಕಲರ್ ಖರ್ಚು ಇಟ್ಕೊಳ್ಳಿ. ಬಟ್ ಸ್ಟಿಲ್ ನಿಮಗೆ ಸಜೆಸ್ಟ್ ಮಾಡೋದು ಕೆಲಸಕ್ಕೆ ಹೋಗಿ, ಸಜೆಷನ್. ನೆಕ್ಸ್ಟ್. ನಮಸ್ಕಾರ, ಮಾತಾಡಿ. ಹಲೋ ಗುರುಜಿ. ಎಲ್ಲಿದ್ದೀರಾ ಹೇಳಿ. ನಾವು ಬೆಂಗಳೂರೇನೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಗುರುಜಿ. ಸರಿ, ಆಯ್ತು, ಹೋಗಿ ಬನ್ನಿ, ಹೇಳಿ. ಅಯ್ಯೋ, ನಮ್ದು ಮನೆ ಕೊಟ್ಟಿದ್ದಾರೆ ನಮ್ಮ ತಂದೆಯವರು ನಮ್ಗೆ. ಅದನ್ನ ಕೋರ್ಟ್ಗೆ ಹಾಕೊಂಡಿದೀವಿ. ಏನಕ್ಕೆ ಹಾಕೊಂಡಿದ್ದೀರಾ? ಕೋರ್ಟ್ ಅಲ್ಲಿ ನಡೀತಾ ಇದೆ. ಈಗ ನಿಮ್ ಮನೆಗೆ ಬಂದಾದ್ಮೇಲೆ ಮತ್ತೆ ಕೋರ್ಟ್ಗೆ ಹಾಕೊಳ್ಳೋದೇನು? ಅಲ್ಲ ಗುರುಜಿ, ನಮ್ದು ಕೋರ್ಟ್ ಅಲ್ಲಿ ನಡೀತಾ ಇದೆ ಆಸ್ತಿದ್ದು. ನಿಮ್ ತಂದೆಯವರಿಂದ ಇನ್ನೂ ಬಂದಿಲ್ಲ ಅಂತ ಅರ್ಥ? ನಮ್ ತಂದೆಯವರು ಬರ್ದು ವಿಲ್ ಮಾಡಿ ತೀರೋಗಿದ್ದಾರೆ, ನಮ್ಮ ಅಣ್ಣವ್ರು ಕೊಟ್ಟಿಲ್ಲ. ಅದಕ್ಕೆ ನಾವು ಅದನ್ನ ಕೋರ್ಟ್ಗೆ ಹಾಕೊಂಡಿದೀವಿ. ಆಯ್ತು, ಬರುತ್ತೋ ಇಲ್ವೋ ಹೇಳಿ. 1 to 240 ನಂಬರ್ ಹೇಳಿ. ಅದಕ್ಕೆ ಈ ವರ್ಷದಲ್ಲಿ ಆಗುತ್ತಾ ಅಂತ ಕೇಳಿ. ಈ ವರ್ಷದಲ್ಲೇ ಬೇಕಾ? ಯಾಕೆ ಮುಂದಿನ ವರ್ಷ ಬೇಡವಾ? ಅಯ್ಯೋ, ನಮ್ಗೆ ತುಂಬಾ ವರ್ಷದಿಂದ ನಡೀತಾ ಇದೆ, ಅದಕ್ಕೆ. ಹೇಳಿ, ನಂಬರ್ ಹೇಳಿ ಬೇಗ. ನಂಬರ್ 18. ಗೆದ್ದವನ್ ಸೋತವನ್ ಸತ್ತ. ಕೇಸ್ ಹಾಕಿ ಹೋಗ ಪೊಲೀಸ್ ಸ್ಟೇಷನ್. ಕೇತು, ಬುಧ ಕೇತು 11 ಬರ್ತಾ ಇದೆಯಾ? ದಶಾದಲ್ಲಿ ವಿನ್ನಿಂಗ್ ಅಂತ ಹೇಳ್ತಾ ಇದೆ. ಭುಕ್ತಿಲೂ ಕೂಡ ವಿನ್ನಿಂಗ್.
ನಿಮ್ಮ ಕೈಗೆ ಬರೋದು ಶುಕ್ರ ಅಲ್ಲ, ಸೂರ್ಯನಲ್ಲಿ ಹ್ಯಾಂಡ್ ಓವರ್ ಮಾಡ್ತಾನೆ. ಸೂರ್ಯ ಅಲ್ಲ, ಚಂದ್ರನಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅಯ್ಯೋ, ಹತ್ರದಲ್ಲಿಲ್ಲ. ಆದ್ರೆ 23ಕ್ಕೆ ಡಿಸೈಡ್ ಮಾಡ್ತಾರೆ. 23ಕ್ಕೆ. ಬಗಳಾಮುಖಿ ಮಂತ್ರ ಹೇಳಿ, ಬೇಕಾಗತ್ತೆ. ನಿಮ್ ಕಡೆ ನ್ಯಾಯ ಇದೆ ಅಂತ ತೋರಿಸ್ತಾ ಇದೆ. ಇಲ್ದರೆ ಸ್ವಲ್ಪ ಸರಿ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೆ, ಸರಿ ಇಲ್ಲ, ನೀವೇ ಸರಿ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ದೆ. ನಾವು ಕೆಲವೆಲ್ಲ ಕಸ್ಪಲ್ಲಲ್ಲಿ ಫಸ್ಟ್ ಹೌಸು, ನಿಮ್ಮ ಆತ್ಮ ಎಲ್ಲ ನೋಡ್ತೀವಿ. ನಿಮಗೆ ಅರ್ಧಂಬರ್ಧ ಮನ್ಸು ಹೋಗ್ಲಿ ಬಿಡು ಅಂತ ಒಂದು ಕಡೆ ಒಳ್ಳೆ ಮನ್ಸು ಇರಲಿ, ಸಿಗುತ್ತೆ. 2 ವರ್ಷ ಅಂತ ತೋರಿಸ್ತಾ ಇದೆ. ಬಗಳಾಮುಖಿ ಮಂತ್ರ ಹೇಳಿದ್ರೆ ಮಂತ್ರದಿಂದ ಪ್ರೀಪೋನ್ ಆಗುತ್ತೆ. ಬಟ್ 23 ಮಂತ್ರ ಹೇಳ್ಕೊಳ್ಳಿ, ಬಗಳಾಮುಖಿ ಅಂತ ಗೂಗಲ್ ಮಾಡಿ, ಸಿಗುತ್ತೆ, ವಿನ್ ಆಗುತ್ತೆ. ನೆಕ್ಸ್ಟ್. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಶಿವರಾಜ್ ಅಂತ. ಶಿವರಾಜ್ ಅವರು ಹೇಳಿ ಸರ್, ಕೋಲಾರಿಂದ ಮಾತಾಡ್ತಾ ಇರೋದು ನಾವು. ವೆರಿ ಗುಡ್ ಸರ್, ಹೇಳಿ ಸರ್. ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಯ್ತು. ನೀವು ಪ್ರಶ್ನಾಶಾಸ್ತ್ರ ನಾನು ಹೇಳಿಲ್ವಾ? 80% ಪ್ರಶ್ನಾಶಾಸ್ತ್ರ. ಎಸ್, ನೋ. ಲಾರಿಲಿ ಕೂತ್ಕೊಂಡಿದ್ದೀರಾ? ಹೇಳಿ ಸರ್, ಲಾರಿಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದೆ. ಇಲ್ಲ ಸರ್, ಇಲ್ಲಿ ಟೆರೆಸ್ ಮೇಲೆ ಇದ್ದೀವಿ. ಓ, ಲಾರಿ ಸೌಂಡ್. ಹೇಳಿ, 1 to 241 ನಂಬರ್ ಹೇಳಿ, ಬೇಗ ಪ್ರಶ್ನೆ ಹೇಳಿ. ಸರ್, 85. 85 ಪ್ರಶ್ನೆ. ಸರ್, ಫ್ಯಾಮಿಲಿ ಬಗ್ಗೆ ಕೇಳಬೇಕಾಗಿತ್ತು. ಫ್ಯಾಮಿಲಿ ಬಗ್ಗೆ ಅಂದ್ರೆ ಹಲವಾರು ಇದೆ. ಯಾವ ವಿಚಾರ? ಸರ್, ಏನೋ ಹಿಂಗೆ ಸರ್, ನಾವು ಬೆಂಗಳೂರಲ್ಲಿ ಇದ್ವಿ ಫಸ್ಟ್. ಈ ಕೊರೋನಾ ಬಂದಾಗಿಂದ ಸ್ವಲ್ಪ ಕಷ್ಟ ಆಗ್ಬಿಟ್ಟು ನಾವು ಊರಿಗೆ ಬಂದಿದ್ದೀವಿ. ಈಗ ಅವರು ಮಾತಾಡ್ತಾ ಇಲ್ಲ ನಮ್ಮ ಜೊತೆ ಸರಿಯಾಗಿ. ಬರೋದಿಲ್ಲ ಅವರು. ಮಗಳಿದ್ದಾಳೆ ಸರ್. ಸುಮ್ನೆ ಹೋಗ್ಬೇಕಷ್ಟೇ, ಧೈರ್ಯವಾಗಿ ಹೋಗ್ಬಿಟ್ಟು ಬರ್ಬೇಕು. ಅವ್ರು ಮಾತಾಡ್ಸಲ್ಲ ನಿಮಗೆ, ನಿಮ್ ಪಾರ್ಟ್ನರ್. ಹೋಗ್ತಾ ಇದ್ದೀನಿ ಸರ್, ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ನಾನು. ಅಷ್ಟೇ, ಅದೇ ಮಾಡ್ಬೇಕು ಜೀವನ ಪರ್ಯಂತ, ಅದೇ ತೋರಿಸಿರೋದು. ಏನು ಮಾಡಕ್ಕಲ್ಲ. ಮಗಳಿಗೋಸ್ಕರ ಅಂತಂದ್ರಲ್ಲ, ಮಗಳಿಗೋಸ್ಕರ ಹೋಗಿ ಬನ್ನಿ ಸರ್. ವ್ಯಾಪಾರ ಏನಾದ್ರು ಮಾಡ್ಬೋದು ಸರ್ ಅಲ್ಲ. ಈಗ ಸೂರ್ಯನ ಆರಾಧನೆ ಮಾಡಿ, ಅವ್ರು ಸ್ವಲ್ಪ ಮಾತಾಡ್ತಾರೆ ಲೈಟ್ ಆಗಿ. ಆದ್ರೂ ಕೂಡ ಗ್ರಹಗಳೆಲ್ಲ 6 6 6 8 8 10 4 6, ಯಾವುದು 2 7 11 ಹೆಚ್ಚಿಗೆ ಇಲ್ಲ. ಸೂರ್ಯನ ಆರಾಧನೆ ಅಂದ್ರೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಮಂತ್ರ ಹೇಳ್ಕೊಳ್ಳಿ. ಒಂದು 30% ಚೇಂಜ್ ಆಗ್ತಾರೆ. ಒಂದು ಆರೆಂಜ್ ಕಲರ್ ಥ್ರೆಡ್ ಬಲಗೈಯಲ್ಲಿ ಕಟ್ಕೊಂಡು ಅಲ್ಲಿ ಹೋಗಿ ಮಾತಾಡ್ತಾರೆ, ಒಳ್ಳೇದಾಗತ್ತೆ. ಕೆಲಸದಲ್ಲಿ ಇರಿ. ನೆಕ್ಸ್ಟ್. ಹಲೋ, ನಮಸ್ಕಾರ. ಹೇಳಿ. ನಮಸ್ತೆ ಸರ್. ಹೇಳಿ. ನಮಸ್ಕಾರ. ನಮ್ಮ ಮಗಳು ಮದುವೆ ಕೇಳ್ಬೇಕಿತ್ತು. ಕೇಳಿ. ಡೇಟ್ ಆಫ್ ಬರ್ತ್ 24/5/94 ಸರ್. 24/5/94. ಹಾ ಸರ್. ಸಮಯ ಮಂಗಳವಾರ ಬೆಳಗ್ಗೆ 4:15. 4:15 ಮಂಗಳವಾರ ಗೊತ್ತಿಲ್ಲ ನನಗೆ. 23 ರಾತ್ರಿ 24 ಬೆಳಿಗ್ಗೆ ಅಂತ ತಗೊಳ್ತೀನಿ. ಮಂಗಳವಾರ ಗೊತ್ತಿಲ್ಲ ನಮಗೆ. ಹುಟ್ಟಿದೂರು ತುಮಕೂರು ಸರ್. ಏನ್ ಇವತ್ತು ಇಷ್ಟೊಂದು ತುಮಕೂರಿಂದ? ಅಲ್ಲೇ ಇದೆ ತುಮಕೂರು. ಎಲ್ಲರೂ ತುಮಕೂರು ಎದ್ದು ಬಿಟ್ಟಿದ್ದಾರೆ ಇವತ್ತು. ನಕ್ಷತ್ರ ಹೇಳ್ತೀನಿ, ರಾಶಿ ಹೇಳ್ತೀನಿ, ನೋಡ್ಕೊಳ್ಳಿ ಕರೆಕ್ಟಾ ಅಂತ. ಅವ್ರದ್ದು ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ವಿಶಾಖ ನಕ್ಷತ್ರ. ಸರಿ ಇದೆಯಾ? ಸರಿ. ಪ್ರಶ್ನೆ ಏನ್ ಕೇಳ್ಬೇಕು ಹೇಳಿ. ಅದೇ ಸರ್, ಮದ್ವೆ ಸೆಟ್ ಆಗ್ತಾ ಇಲ್ಲ ಸರ್, ನೋಡ್ತಾ ಇದೀವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳಿ. 24/5/94 ಸರ್. 4:15 ಅಲ್ವಾ? ಮದುವೆ ನೋಡ್ತಾ ಇದ್ರೆ ಸೆಟ್ ಆಗಿಲ್ಲ. ಹೌದು ಸರ್. ಓಕೆ. $28 ಆಯ್ತಲ್ಲ? 27 ಕಾಂಬಿನೇಷನ್ 22. ಒಂದು ಯಥೇಚ್ಛವಾಗಿ ಒಂದು ಮಂತ್ರ ಹೇಳ್ಕೊಳ್ಳಿ. ಓಂ ಯಜ್ಞೋ ಪವಿತ್ರಂ ಸಹಜಂ ರಾಹತ್ ಪ್ರಜಾಪತಿ ಸ್ವಾಹ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 22 ಅಕ್ಟೋಬರ್ಗಾಗತ್ತೆ. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್. ಸರ್, ನಂದು ಇದು ಕೇಳ್ಬೇಕಾಯ್ತು. ಏನ್ ಕೇಳ್ಬೇಕಾಯ್ತು ಸರ್? 15/7/2002. 15/7/2002. 2002. ಸರ್, ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು. ಮುಂದೆ ಟೈಮ್ ಯಾರು ಹೇಳೋರು? ಟೈಮ್ ಊರು ಯಾರು ಹೇಳೋರು? 2002 ಸರ್. 15/7/2002. ಟೈಮ್ ಸರ್? ಟೈಮು 2:30 ಸರ್. ಯಾವಾಗ ಸರ್? ಬೆಳಗಿನ ಜಾವ ಸರ್. ಬೆಳಗಿನ ಜಾವ ಸರ್. 2:30. 2:30. ಹುಟ್ಟಿದ ಊರು ಯಾವ್ದು ಸರ್? ಹುಟ್ಟಿದೂರು ಬಳಸ್ಕೆರೆ. ಈ ಪ್ರಶ್ನೆ ಕೇಳಿ. ಪ್ರಶ್ನೆ.
ಅದೇ ಸರ್ ಮುಂದೆ ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು. ಭವಿಷ್ಯ ಬಹಳ ಉಜ್ವಲವಾಗಿದೆ ನಿಮ್ದು, ಅರ್ಥ ಆಯ್ತಾ? ಹೌದಾ ಸರ್? ಎಕ್ಸಲೆಂಟ್ ಆಗಿದೆ ಆಯ್ತಾ. ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಬಟ್ಟೆ, ಹಾ. ಮಲ್ಕೊಳಕ್ ನೆಮ್ಮದಿಯ ಜೀವನ ಎಲ್ಲ ಸಿಗುತ್ತೆ. ಭವಿಷ್ಯ ಉಜ್ವಲ. ಇನ್ನೇನ್ ಕೇಳ್ಬೇಕು? ಜಾಬ್ ಬಗ್ಗೆ ಸರ್. ಮತ್ತೆ ಅದು ಕೇಳಿ. ಮತ್ತೆ ಮುಂದೆ ನಿಮಗೆ 25 ಆದ್ಮೇಲೆ ರಾಹು ದಶೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅದ್ರಲ್ಲಿ ಏನಾದ್ರು ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದೀರಾ? ಈಗ ಐಟಮ್ ಮಾಡಿದ್ವಿ, ಕಂಪ್ನಿಗೆ ಹೋಗೋಣ ಅಂತ. ಕಂಪನಿಗೆ ಹೋಗೋಣ ಅಂತ. ಎಷ್ಟು ನಿಮ್ ವಯಸ್ಸು? 18 ಸರ್. 18? ಹಾ ಸರ್. ರಾಹು 1 ನೈಕು 6 8 1. ಓಕೆ, ಹೋಗ್ಬೋದು ಕಾಂಬಿನೇಷನ್. ಈ ಕಂಪನಿಗೆ ಹೋಗಿ ನೀವು. ಓಕೆ, ಫ್ಯಾಕ್ಟ್ರಿ ಇರ್ತಾವಲ್ಲ, ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. 1 ಕಾಂಬಿನೇಷನ್ ಸೆಲ್ಫ್ ಎಫರ್ಟ್, ಮತ್ತೆ 4 ವಿಚ್ ಇಸ್ ಎ ಫ್ಯಾಕ್ಟ್ರಿ. 4 ಅಂತ ಬಂದಾಗ ವಿತ್ 3 ಲೇಬರ್. ಸೊ ಫ್ಯಾಕ್ಟ್ರಿಗೆ ನೀವು ಟ್ರೈ ಮಾಡಬೇಕು, ಅರ್ಥ ಆಯ್ತಲ್ಲ. ಫ್ಯಾಕ್ಟ್ರಿ ಕಾಂಬಿನೇಷನ್ ಸಿಗುತ್ತೆ 24 ಆದ್ಮೇಲೆ. ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಹಲೋ, ನಮಸ್ಕಾರ, ಹೇಳಿ ಸರ್. ಸರ್ ರಾಘವೇಂದ್ರ ಅಂತ ಹೆಸರು. ಹೇಳಿ ರಾಘವೇಂದ್ರ ಅವರೇ. ತುಮಕೂರಿಂದ. ತುಮಕೂರು, ಹೇಳಿ ಸರ್. ಡೇಟ್ ಆಫ್ ಬರ್ತ್ 22/10/1985. 22/10/1985. 1985. ಹಾ, 1985. ಓಕೆ ಸರ್, ಒಂದು ಮಗು ಇದೆ. 2ನೇ ಮಗು ಪ್ರಯತ್ನ ಮಾಡ್ತಾ ಇದೀವಿ. ಸರ್ ಟೈಮ್ ಯಾರು ಹೇಳೋರು? ಸರ್ ಟೈಮಿಂಗ್ಸ್ ಗೊತ್ತಿಲ್ಲ, ಮಂಗಳವಾರ ಹುಟ್ಟಿರೋದು. ಟೈಮಿಂಗ್ ಗೊತ್ತಿಲ್ವಾ? ಸರ್ ಟೈಮಿಂಗ್ಸ್ ಗೊತ್ತಿಲ್ಲ ಅಷ್ಟಾಗಿ, ಅದು ಕ್ಲಾರಿಟಿ ಇಲ್ಲ ಅಷ್ಟೊಂದು. ಸೊ ಕ್ಲಾರಿಟಿ ಇಲ್ಲ ಅಂದ್ರೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ನಮಗೆ, ಟೈಮ್ ಇಲ್ಲದೆ. ಪ್ರಶ್ನಾಶಾಸ್ತ್ರ ಹೋಗ್ಬೇಕು ಅಂತ ಟಿವಿಲಿ ಎಷ್ಟು ಸತಿ ಬಡ್ಕೋತೀವಿ ಸರ್. ಸುಮ್ಮನೆ ನಿಮ್ ಡೇಟ್ ಕೊಡ್ತೀರಾ? ಅಲ್ಲಿ ಅಲ್ಲಿ ಪುರೋಹಿತರ ಹತ್ರ ಹೋಗಿ ಕೇಳ್ರಿ ಇವೆಲ್ಲ. 1 to 2 ನಂಬರ್ ಹೇಳಿ, ಕಾರ್ಯಕ್ರಮ ನೋಡ್ಕೊಂಡು ಮಾತಾಡಿ ಏನ್ ಕೇಳ್ಬೇಕಿಲ್ಲಿ ಅಂತ. ಇಲ್ಲೆಲ್ಲ ಹಾಕೊಂಡು ಮತ್ತೆ ವಾಪಸ್ ಬರ್ಬೇಕು ನಾನು ಇಲ್ಲಿ. ಹೇಳಿ. 90. ಅದೇ ಪ್ರಾಬ್ಲಮ್ ಆಗಿರೋದಿಲ್ಲ. 90. ಸರಿ. ಏನ್ 2ನೇ ಚೈಲ್ಡ್ ಪ್ಲಾನ್ ಮಾಡ್ತಾ ಇದ್ದೀರಾ? ಮೊದಲನೇ ಮಗುಗೆ ಎಷ್ಟು ಏಜು? 7 years ಸರ್. ಬುಧ ದಶ 2021 ಡಿಸೆಂಬರ್. ಕೇತು, ಆಮೇಲೆ ಶುಕ್ರ. ಬುಧ ಮತ್ತೆ ಕೇತು ಮತ್ತೆ ಶುಕ್ರ. ಓಕೆ, ನೋಡೋಣ. ಪ್ರಶ್ನಾಶಾಸ್ತ್ರದಲ್ಲಿ ಹೇಳುತ್ತೆ 2 ಮತ್ತೆ 11 ಇದೆ, 5 ಬರಲಿಲ್ಲ. ಮೆಡಿಕಲ್ ಕಾಂಪ್ಲಿಕೇಶನ್ ಇದೆ ಸರ್, ಆಗ್ತಾ ಇಲ್ಲ. ಮೆಡಿಕಲ್ ಕಾಂಪ್ಲಿಕೇಶನ್ ಇದೆ ಇಬ್ಬರಲ್ಲೊಬ್ಬರಿಗೆ. ಯಾರ್ದು ಒಂದು ನನ್ ಸ್ವಲ್ಪ ಕಷ್ಟ. ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಕಷ್ಟನೇ. ಅಬಾರ್ಷನ್ ಆಗಿ ಹೋಗ್ಬಿಡುತ್ತೆ ಟ್ರೈ ಮಾಡಿದ್ರೆ. 7 ವರ್ಷದಲ್ಲಿ ಆಗೇ ಇಲ್ವಾ? ಸರ್ ಆಗಿಲ್ಲ, ಒಂದ್ಸತಿನೂ ಆಗಿಲ್ಲ. ಅಬಾರ್ಷನ್ ಏನೂ ಇಲ್ಲ. ಇಲ್ಲ ಸರ್. ಈಗ ಇಲ್ಲ ಸರ್, ಏನು ಇಲ್ಲ ಸರ್, ಕಷ್ಟ ಇದೆ. ಸೆಕೆಂಡ್ ಚೈಲ್ಡ್ ಬರ್ತು ವೆರಿ ಟಫ್. ಎಲ್ಲೂ ಕೂಡ 2, 5, 11 ಎಲ್ಲೂ ಹಿಟ್ ಆಗಿಲ್ಲ. 2 ಇಲ್ಲ, 5 ಇಲ್ಲ, 11 ಇಲ್ಲ, ಎಲ್ಲ 6, 6, 6, 4 ಹಿಟ್ ಆಗಿದೆ ಹೈಯೆಸ್ಟ್, ವಿಚ್ ಇಸ್ ವೆರಿ ನೆಗೆಟಿವ್. 10 ಹಿಟ್ ಆಗಿದೆ, ದಿಸ್ ಇಸ್ ಆಲ್ಸೋ ನೆಗೆಟಿವ್. ವೆರಿ ಡಿಫಿಕಲ್ಟ್. ಮಂತ್ರ ಮುಖಾನ ಮಾಡ್ಕೊಳ್ಳಿ ಸರ್. ಮಂತ್ರ ಯಾವ್ದಾರು ಒಂದು ಹೇಳ್ಕೊಳ್ಳಿ. ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆಯೇ ದೇಹಿಮೇ ತನಯಂ ಕೃಷ್ಣತ್ವಾಮಹಂ ಶರಣಂ ಗತಾ. ಈ ಮಂತ್ರನ ಅನ್ಲಿಮಿಟೆಡ್ ಹೇಳಿ ನೋಡೋಣ. ಒಂದು ಮಗು ಇದೆ, ತೀರಾ ಕಷ್ಟಪಡಬಾರ್ದು. ಒಂದು ಮಗು ಇದೆಯಲ್ಲ, ಚೆನ್ನಾಗಿ ಬೆಳೆಸೋಣ. ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ರಿಂದ 12, ಸಂಜೆ 7 ರಿಂದ 9. 15 ದಿವಸ ನಿಮಗೆ ಜ್ಯೋತಿಷ್ಯ ಇದೇ ರೀತಿ ಇದೆಯೋ ಇಲ್ವೋ ಅಷ್ಟೇ ಡಿಸೈಡ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಲೈಫಲ್ಲಿ ನೆಮ್ಮದಿಯಾಗಿರ್ಬೇಕು. ನಾಟ್ ಟು ವರಿ ಅಬೌಟ್ ಎನಿಬಡಿ. ಯಾವಾಗಲೂ ಅಷ್ಟೇ, ಅಂದು ಇಂದು ಮುಂದು ಈ ಜೀವನದಲ್ಲಿ ಯಾರನ್ನೂ ಕಾಲೆಳಿಯಕ್ಕೆ ಹೋಗ್ಬೇಡಿ. ವೇಸ್ಟ್ ಅದು. ತಾತ್ಕಾಲಿಕವಾಗಿ ಕಾಲು ಎಳಿತಾರಷ್ಟೇ. ಅವ್ರು ಕಾಲು ಕೆಳಗಡೆನೇ ಇರ್ತಾರೆ. ಅದು ಐಡಿಯಾನೇ ಇಲ್ಲ ಅವ್ರಿಗೆ. ಇದ್ದು ಸಾಧಿಸಬೇಕು, ಸಾಧಿಸಿ ಕೊಡುಗೆ ಕೊಡಬೇಕು, ಮುಂದೆ ಹೋಗ್ತಾ ಇರಬೇಕು. ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ಓಕೆ, ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿ ಇದೆ. ಕುಟುಂಬ ಸಮೇತರಾಗಿ ಈ ಒಂದು ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲೀರಿ. ನಮ್ಮ ಜೀವನನ ಸುಗಮಗೊಳಿಸೋಣ. ನಮ್ಮ ಆ್ಯಪು ನಿಮಗೆ ಸಿಗುತ್ತೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪು ಸೇರ್ಕೊಳ್ಳೋರಿಗೆ ಸಿಗುತ್ತೆ. ಲೈಫ್ ಲಾಂಗ್ ನೀವು ಅದನ್ನು ನೋಡ್ಕೊಳ್ಳೋ ಒಂದು ವ್ಯವಸ್ಥೆನ ಮಾಡ್ತೀನಿ. ಒಳ್ಳೆಯದಾಗಲಿ. ಕಾರ್ಯಕ್ರಮ ಮುಗಿಸೋಂಥ ಸಮಯ. ಜೀವನದಲ್ಲಿ ಏನೇ ಕುಂದುಕೊರತೆ ಇದ್ರೂ ಕೂಡ ನೆಮ್ಮದಿಯ ಜೀವನ ಬಾಳಿ. ಒಳ್ಳೆಯದಾಗಲಿ. ಯಾಕಂದರೆ ಯಾವುದು ಓದ್ಕೊಂಡ್ಬಂದಿಲ್ಲ, ಯಾವುದು ಓದ್ಕೊಂಡೋಗಲ್ಲ. ಯಾರನ್ನು ಕಾಲೆಳೆಯೋದು ಬೇಡ, ಯಾರನ್ನು ನೋಸೋದು ಬೇಡ. ಒಳ್ಳೆ ರೀತಿಯಿಂದ ಇರೋಣ. ಅವ್ರವ್ರ ಜೀವನ ಅವ್ರವ್ರ ಪಾಡಿಗೆ ಬಿಟ್ಟು ನಮ್ಮ ಜೀವನ ನಾವು ಮುಂದೆ ನೋಡ್ಕೊಂಡು ಹೋಗ್ತಾ ಇರೋಣ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.